ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 115ನೇ ಚಾಪ್ಟರ್ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಅದರಲ್ಲಿ ದುರ್ಯೋಧನನು ಹುಟ್ಟುವಾಗ ಅಪಶಕುನಗಳು, ಹೆಣ್ಣು ನರಿಗಳು, ಎಲ್ಲ ಮಾಂಸ ತಿನ್ನೋ ಮಾಂಸಭಕ್ಷಿಗಳಾದಂಥ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಕಿರ್ಚಾಡ್ತವೆ. ಸ್ವಯಂವಾಗಿ ದುರ್ಯೋಧನ ಕೂಡ ಕತ್ತೆ ಥರ ಕಿರ್ಚ್ತಾನೆ, ಮನುಷ್ಯರ ಥರ ಅಳೋದಿಲ್ಲ. ಆ ಅಪಶಕುನಗಳೆಲ್ಲ ನೋಡಿ ಅವರು ಪಂಡಿತರನ್ನೆಲ್ಲ ಕರೆಸಿದ ಮೇಲೆ ತ್ಯಜೇದೇಕಂ ಕುಲಸ್ಯಾರ್ಥಂ ಗ್ರಾಮಸ್ಯಾರ್ಥಂ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್ ಅಂತ. ಒಂದು ವ್ಯಕ್ತಿಯನ್ನು ತ್ಯಾಗ ಮಾಡೋದ್ರಿಂದ ಕುಲ ಶಾಶ್ವತವಾಗಿ ನಿಲ್ಲುತ್ತಂದರೆ ತ್ಯಾಗ ಮಾಡಿಬಿಡಬೇಕು. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಒಂದು ಊರು ಕಾಪಾಡಬೇಕಾದ್ರೆ ಒಬ್ಬನು ಹೋದರೆ ಒಂದು ಊರಿಗೆ, ಒಂದು ಕುಲ ಹೋದರೆ ಒಂದು ಊರು ನಿಲ್ಲುತ್ತೆ ಅಂದಾಗ ಅಂಥ ಕುಲನ ಬಿಟ್ಬಿಡಬೇಕು, ಊರನ್ನು ಕಾಪಾಡ್ಕೋಬೇಕು. ಜನಪದಸ್ಯಾರ್ಥೆ ಗ್ರಾಮಂ ತ್ಯಜೇತ್, ಒಂದು ಜನಪದ ಉಳಿಬೇಕಂದ್ರೆ, ಒಂದು ಊರು ಹೋಗ್ಬೇಕಂದ್ರೆ ಒಂದು ಊರನ್ನ ಬಿಟ್ಬಿಡಬೇಕು. ಡ್ಯಾಮ್ಗಳು ಕಟ್ಟೋವಾಗ ಅಲ್ಲಿ ಇಲ್ಲಿ ಒಂದು ಡ್ಯಾಮ್ ಕಟ್ಟಿದ್ರಾಗ ಎಲ್ಲ ಊರುಗಳಿಗೂ ನೀರು ಬರೋದಂಗಿರುತ್ತೆ, ಯಾವುದೋ ಒಂದು ಊರು ಮುಳುಗೋ ಥರ ಇರುತ್ತೆ. ಅಂಥ ಸಮಯದಲ್ಲಿ ಅದು ಮುಳುಗಿದ್ರೂ ಕೂಡ ಪರವಾಗಿಲ್ಲ, ಆ ಡ್ಯಾಮ್ ಕಟ್ಟಬೇಕಾಗುತ್ತೆ. ಶ್ರೀಶೈಲದಲ್ಲಿ, ಪಾತಾಳ ಗಂಗಾದಲ್ಲಿ ಎಷ್ಟೊಂದು ಗುಡಿಗಳು ಮುಳುಗಿದ್ದಾವೆ. ಬಟ್ ಆ ಡ್ಯಾಮ್ ಕಟ್ಟೋದ್ರಿಂದ ಎಷ್ಟು ಜನಕ್ಕೆ ನೀರಾವರಿಯಿಂದ ಎಷ್ಟು ಜನ ಬಾಳ್ದು ಹೋಗ್ತಾ ಇದ್ದಾರೆ. ಆ ಥರ ಧರ್ಮನ ನೋಡ್ಕೋಬೇಕು. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ಮೋಕ್ಷನ ಹೊಂದಬೇಕು, ನನ್ನ ಸ್ವರೂಪನ ಹೊಂದಬೇಕು, ಪರಮಾತ್ಮನ ಹೊಂದಬೇಕಂದಾಗ ಪ್ರಪಂಚನೇ ಬಿಟ್ಬಿಡ್ಬೇಕಂತ, ಪ್ರಪಂಚನೇ ಬಿಟ್ಬಿಡ್ಬೇಕು ಅಂತ. ಆ ಥರ ಈ ಶ್ಲೋಕ ಹೇಳಿಬಿಟ್ಟು ನೀನು ಒಬ್ಬನ ಸಾಯಿಸ್ಬಿಡು ಸಾಕು, ಮಿಕ್ಕಿದ 99 ಜನ ನಿನಗೆ ಬದುಕಿರ್ತಾರೆ, ಇವನೊಬ್ಬನ ಬದುಕಿದ್ರೆ ಇಡೀ ಕುಲನೇ ನಾಶ ಆಗಿಬಿಡುತ್ತೆ ಅಂತ ಪಂಡಿತರು ಹೇಳ್ತಾರೆ. ಬಟ್ ಮೋಹ ಇರೋದರಿಂದ ಅವನು ಆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಮತ್ತು ನೆಕ್ಸ್ಟು ದುಶ್ಶಳೆಯ ಜನ್ಮ ಕಥೆ ಬರುತ್ತೆ. ದುಶ್ಶಳೆ ಅಂತ ಒಬ್ಬ ಹೆಣ್ಣು ಮಗು ಆಗಿದ್ಲಲ್ಲ, ಅದು ಸ್ವಲ್ಪ ಸ್ಟೋರಿ ಬರುತ್ತೆ. ಜನ್ಮೇಜಯನಿಗೆ ಮತ್ತೊಂದು ಸಂಶಯವು ತಲೆದೋರಿತು. ವ್ಯಾಸರು ಗಾಂಧಾರಿಗೆ 100 ಮಂದಿ ಮಕ್ಕಳನ್ನು ಅನುಗ್ರಹಿಸಿದ್ದರು. ಅಂತೆಯೇ ಗರ್ಭಪಿಂಡವು 100 ಚೂರುಗಳಾಗಿ ಒಡೆಯಿತು. ಆದರೆ ಘೃತಭಾಂಡಗಳಲ್ಲಿ ಹಾಕಿಡುವ ವೇಳೆಗೆ ಅದು 101 ಚೂರುಗಳಾಗಿ ಪರಿವರ್ತಿತವಾಯಿತು. ಆ ಮಾಂಸಪಿಂಡ ಹೊರಗಡೆಗೆ ಬಂದಿದ್ದನ್ನು ಜಲಪ್ರೋಕ್ಷಣೆ ಮಾಡಿ ಮಂತ್ರದಿಂದ ಆದಾಗ ಅದು 100 ಪೀಸ್ ಆಗಿರುತ್ತೆ. ಅದಕ್ಕೆ ಅವರು 100 ಮಡಿಕೆ ಮಾಡಿಕೊಂಡಿರ್ತಾರೆ. ಬಟ್ ಒಂದರಿಂದ ಒಂದು ಆಗ್ತಾ ಇದ್ದಾಗ ನೋಡಿದ್ರೆ ಮತ್ತು 1 ಪೀಸ್ ಎಕ್ಸ್ಟ್ರಾ ಬಂದುಬಿಟ್ಟಿರುತ್ತೆ. ಅದು ಹೇಗೆ ಅಂತ ಈಗ ಹೇಳ್ತಾರೆ. ಕಡೆಯಲ್ಲಿ ಹುಟ್ಟಿದವಳು ದುಶ್ಶಳ ಎಂಬ ಹೆಣ್ಣು ಮಗಳೆಂದು ವೈಶಂಪಾಯನರು ಹೇಳಿದರು. ಆ ಸಂದರ್ಭದಲ್ಲಿ ದುಶ್ಶಳೆಯು ಹೇಗೆ ಹುಟ್ಟಿದಳೆಂಬ ರಹಸ್ಯವನ್ನು ತಿಳಿದುಕೊಳ್ಳಬೇಕೆಂದು ಜನ್ಮೇಜಯನಿಗೆ ಕುತೂಹಲ ಉಂಟಾಯಿತು. ಅಂತೆಯೇ ವೈಶಂಪಾಯನರು ಪ್ರಶ್ನಿಸುತ್ತಾನೆ, ಈ ದುಶ್ಶಲ 100 ಪೀಸ್ ಆದರೆ 101ನೇ ಪೀಸ್ ಎಲ್ಲಿಂದ ಬಂದುಬಿಡುತ್ತೆ ಅಂತ ಈಗ ಜನ್ಮೇಜಯನಿಗೆ ಕುತೂಹಲ ಬರುತ್ತೆ. ಕುತೂಹಲ ಬಂದ ಮೇಲೆ ಅದನ್ನು ಕೇಳ್ತಾನೆ ವೈಶಂಪಾಯನ, ಅದೆಂಗೆ ಆಗೋಯಿತು, 100 ಪೀಸ್ ಇದ್ದಿದ್ದು 101 ಪೀಸ್ ಹೆಂಗಾಗೋಯಿತು ಅಂತ. ಆಗ ವೈಶಂಪಾಯನರು ಹೇಳ್ತಾರೆ, ಬ್ರಾಹ್ಮಣೋತ್ತಮರೇ, ವ್ಯಾಸ ಮಹರ್ಷಿಗಳು ಧೃತರಾಷ್ಟ್ರನಿಗೆ 100 ಮಕ್ಕಳನ್ನು ಅನುಗ್ರಹಿಸಿದ್ದರೆಂದು ಈ ಹಿಂದೆ ಹೇಳಿದ್ದೀರಿ. ಆದರೆ ಆಗ ತಾವು ಕನ್ಯೆಯ ವಿಷಯವನ್ನೇ ಪ್ರಸ್ತಾಪಿಸಿರಲಿಲ್ಲ. ವೈಶ್ಯ ಸ್ತ್ರೀಯ ಪುತ್ರನಾದ ಯುಯುತ್ಸುವು ಮತ್ತು ದುಶ್ಶಳೆಯು 100ಕ್ಕಿಂತಲೂ ಅಧಿಕರಾಗಿರುವರು. 102 ಜನ ಇರ್ತಾರೆ ಅವರು, ಕೌರವರು. ಒಂದು ವೈಶ್ಯ ಸ್ತ್ರೀಯಿಂದ ಧೃತರಾಷ್ಟ್ರನಿಗೆ ಯುಯುತ್ಸು ಹುಟ್ಟಿರ್ತಾನೆ, ಒಂದು ಹೆಣ್ಣು ಮಗು ಹೆಚ್ಚಾಗಿರುತ್ತೆ. ವ್ಯಾಸರು ಗಾಂಧಾರಿಗೆ ವರದಾನ ಮಾಡುವಾಗಲ 100 ಮಂದಿ ಮಕ್ಕಳಾಗುವರೆಂದು ಹೇಳಿದ್ದರು. ಈಗ ನೀವು ಕನ್ಯೆಯೊಬ್ಬಳು ಹುಟ್ಟಿದಳೆಂದು ಹೇಳುತ್ತಿದ್ದೀರಿ. ಇದು ಹೇಗೆ ಸಾಧ್ಯವಾಯಿತು? ವ್ಯಾಸರು ಗರ್ಭಪಿಂಡಕ್ಕೆ ಶೀತೋದಕವನ್ನು ಸಂಪ್ರೋಕ್ಷಿಸಿದಾಗಲೂ ಅದು 100 ವಿಭಾಗಗಳಾಗಿ ಒಡೆಯಿತೆಂದು ಹೇಳಿದಿರಿ. 100 ಪೀಸೆ ಆಯ್ತಂದಿರಿ.
ಗರ್ಭಪಾತದ ನಂತರ ಗಾಂಧಾರಿಯು ಪುನಃ ಗರ್ಭಿಣಿಯೂ ಆಗಲಿಲ್ಲ, ಹೆಣ್ಣು ಮಗುವನ್ನು ಪ್ರಸವಿಸಲಿಲ್ಲ. ಇಂತಹ ಸಂದರ್ಭದಲ್ಲಿ ದುಶ್ಶಲೆಯು ಹೇಗೆ ಹುಟ್ಟಿದಳು? ಈ ವಿಷಯವನ್ನು ಕೇಳಿ ತಿಳಿದುಕೋಬೇಕೆಂದು ಬಹಳ ಕುತೂಹಲ ಉಂಟಾಗಿದೆ. ಯಥಾವತ್ತಾಗಿ ನಡೆದುದನ್ನೆಲ್ಲವನ್ನು ಹೇಳಿ ನನ್ನ ಸಂಶಯವನ್ನು ನಿವಾರಣೆ ಮಾಡಿರಿ ಅಂತ ಕೇಳ್ತಾನೆ ಜನ್ಮೇಜಯ. ಮತ್ತು ಪಾಂಡವೆಯೇನೇ, ನೀನು ಕೇಳಿದ ಪ್ರಶ್ನೆಯು ಸಾಧುವಾಗಿಯೇ ಇದೆ. ಇದನ್ನು ಯಥಾವತ್ತಾಗಿ ನಿನಗೆ ತಿಳಿಸುವೆನು, ಕೇಳು. ಇದಕ್ಕೆ ಕಾರಣ ಇದೆ. ನಾನು ಹಿಂದಿನ ಪ್ರಕರಣದಲ್ಲಿ ಹೇಳಿದಂತೆ ಗರ್ಭಪಿಂಡದ 100 ಚೂರುಗಳನ್ನು ಇಡಲು ಕ್ಷಣ ಮಾತ್ರದಲ್ಲಿ ಘೃತಪೂರ್ಣವಾದ 100 ಭಾಂಡಗಳು ಸಿದ್ಧವಾದವು. 100 ಮಡಿಕೆಯಲ್ಲಿ ತುಪ್ಪ ತುಂಬಿಸ್ಬಿಟ್ಟು ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ರು. ಗಾಂಧಾರಿಯು ವ್ಯಾಸರ ಮಾತಿನಂತೆ ಗರ್ಭಪಿಂಡದ ಮೇಲೆ ಪರಿಸಿಂಚಿಸಲು ತಂದಿದ್ದ ಶೀತೋದಕವನ್ನು ವ್ಯಾಸರು ಅಭಿಮಂತ್ರಿಸಿ ಪ್ರೋಕ್ಷಿಸಲಾಗಿ ಒಡನೆಯೇ ಆ ಪಿಂಡವು ಅಂಗುಷ್ಟ ಮಾತ್ರದ 100 ಭಾಗಗಳಾಗಿ ಒಡೆಯಿತು. ಇದು ಹೆಬ್ಬೆಟ್ಟಿರುತ್ತಲ್ಲ, ಹೆಬ್ಬೆಟ್ಟು ಸೈಜಲ್ಲಿ 100 ಪೀಸ್ ಆಗೋಗಿತ್ತು ಮಾಂಸಪಿಂಡ. ಅರಮನೆಯ ಸೇವಿಕೆಯೊಬ್ಬಳು ಪ್ರತಿಯೊಂದು ಮಡಿಕೆಯಲ್ಲಿಯೂ ಒಂದೊಂದು ಚೂರನ್ನು ಇಡುತ್ತಾ ಬಂದಳು. ಅವೆಲ್ಲವನ್ನೂ ನೋಡುತ್ತಾ ಕುಳಿತಿದ್ದ ಗಾಂಧಾರಿಯ ಮನಸ್ಸಿನಲ್ಲಿ ಮತ್ತೊಂದು ಇಚ್ಛೆ ಮೂಡಿತು. 100 ಗಂಡು ಮಕ್ಕಳ ಜೊತೆಯಲ್ಲಿ ಒಂದು ಹೆಣ್ಣು ಮಗುವನ್ನು ಪಡೆಯುವುದರಿಂದ ಉಂಟಾಗುವ ಆನಂದವನ್ನು ಸ್ಮರಿಸಿದಳು. ಮನಸ್ಸಿನಲ್ಲಿಯೇ ಹೀಗೆಂದು ತರ್ಕಿಸಿದಳು: ಮಹರ್ಷಿಗಳ ಮಾತಿನಂತೆ ನನಗೆ 100 ಮಕ್ಕಳಾಗುವುದಂತೂ ನಿಶ್ಚಯ. ಮಹರ್ಷಿಗಳೆಂದೂ ಸುಳ್ಳಾಡುವವರಲ್ಲ. ಆದರೆ 100ರ ಮೇಲೂ ಒಂದು ಹೆಣ್ಣು ಮಗುವಾದರೆ ನನ್ನ ಆನಂದಕ್ಕೆ ಪಾರವೆಲ್ಲಿಯದು? ನನ್ನ ಪತಿಯ ದೌಹಿತ್ರಿ ಸಂತಾನದಿಂದ ಉಂಟಾಗಬಹುದಾದ ಆಮುಷ್ಮಿಕ ಫಲಗಳನ್ನು ಪಡೆಯಬಹುದಲ್ಲವೇ? ಅದೂ ಅಲ್ಲದೆ ಅಧಿಕಾಖಿಲ ನಾರೀಣಾಂ ಪ್ರೀತಿರ್ ಜಾಮಾತೃಜಾಭವೇತ್. ಅಂದರೆ ಹೆಂಗಸರಿಗೆ ಅಳಿಯನಿಂದ ಉಂಟಾಗುವ ಸಂತೋಷವೇ ಹೆಚ್ಚಿನದು. ಅಳಿಯ ಮೇಲೇ ಹೆಚ್ಚು ಪ್ರೀತಿ ಇರುತ್ತೆ, ಸೊಸೆಗಳ ಮೇಲೆ ಬರೋದಿಲ್ಲ. ಅಳಿಯಂದ್ರ ಮೇಲೇ ಹೆಚ್ಚು ಪ್ರೀತಿ ಬರುತ್ತೆ. ಆ ಮಮತೆಯ ಅನುಭವವನ್ನು ನಾನು ಪಡೆಯಬೇಕಲ್ಲವೇ? ಆದ್ದರಿಂದ 100 ಮಂದಿ ಗಂಡು ಮಕ್ಕಳ ನಂತರ ಒಂದು ಹೆಣ್ಣು ಮಗುವು ನನ್ನದಾಗಿ ಬಿಟ್ಟರೆ ಪುತ್ರ ದೌಹಿತ್ರರಿಂದ ಕೂಡಿರುವವಳಾಗಿ ನಾನು ನಿಶ್ಚಯವಾಗಿಯೂ ಧನ್ಯಳಾಗುವೆನು. ನಾನು ತಪಶ್ಚರಣೆ ಮಾಡಿರುವುದು ನಿಶ್ಚಯವಾದರೆ, ದೀನದಲಿತರಿಗೆ ದಾನ ಮಾಡಿರುವುದು ನಿಶ್ಚಯವಾದರೆ, ಬ್ರಾಹ್ಮಣನ ಮೂಲಕ ಅನೇಕ ಹೋಮ ಹವನಾದಿಗಳನ್ನು ಮಾಡಿಸಿರುವುದು ನಿಶ್ಚಯವಾದರೆ, ನಾನು ನನ್ನ ಹಿರಿಯರನ್ನು ಮರ್ಯಾದೆಯಿಂದ ಕಂಡು ಸತ್ಕರಿಸಿರುವುದು ನಿಶ್ಚಯವಾದರೆ, ಎಲ್ಲ ಫಲಗಳು ಸೇರಿ ನನಗೊಂದು ಹೆಣ್ಣು ಮಗುವು ಜನಿಸಲಿ ಅಂತ ಸಂಕಲ್ಪ ಮಾಡ್ತಾಳೆ. ಮತ್ತು ಪತಿವ್ರತೆ ಗಾಂಧಾರಿ, ಪತಿವ್ರತೆಗೆ ತುಂಬ ಶಕ್ತಿ ಇರುತ್ತೆ. ಅವ್ರ ಸಂಕಲ್ಪ ಏನಾದರೂ ಮಾಡಿದ್ರೆ ಅದು ಹಾಗೇ ಆಗುತ್ತೆ. ಒಂದು ಮಾತಂದ್ರೂ ಕೂಡ ಅದು ನಡೆದೋಗ್ಬಿಡುತ್ತೆ. ಮತ್ತು ಗಾಂಧಾರಿಯ ಮನಸ್ಸಿನ ಆಶಯವನ್ನು ತಿಳಿದ ವ್ಯಾಸರು ನಸುನಕ್ಕರು. ಆ ವೇಳೆಗೆ 100 ಭಾಂಡಗಳಲ್ಲಿಯೂ ಗರ್ಭಪಿಂಡದ ಅಂಗುಷ್ಟು ಮಾತ್ರದ ವಿಭಾಗಗಳನ್ನು ಇಡಲಾಗಿತ್ತು. ವ್ಯಾಸರು ಗಾಂಧಾರಿಗೆ ಹೇಳಿದರು: ಗಾಂಧಾರಿ, ನಾನು ಸುಳ್ಳು ಹೇಳಲಿಲ್ಲವೆಂಬ ವಿಷಯವು ನಿನಗೆ ಈಗಲಾದರೂ ಅರಿವಾಯಿತೆ. ಈ 100 ಭಾಂಡಗಳಲ್ಲಿ ನಿನಗೆ 100 ಮಕ್ಕಳು ಜನಿಸುವರು. ನಿನ್ನ ಮನದ ಇಚ್ಛೆಯಂತೆ ಈ ಗರ್ಭಪಿಂಡದಲ್ಲಿ ಮತ್ತೊಂದು ಕಡೆಯ ವಿಭಾಗವು ಉಳಿದಿದೆ. ಇದರಿಂದ ನಿನಗೆ ಚೊಲುವೆಯಾದ ಹೆಣ್ಣು ಮಗುವು ಹುಟ್ಟಿ ದೌಹಿತ್ರ ಸಂತತಿಯು ಬೆಳೆಯುವುದು. ಸೋಬಳೆ, ಈ ಭಾಂಡಗಳ ಮುಚ್ಚಳವನ್ನು 2 ವರ್ಷಗಳ ನಂತರವೇ ತೆರೆಯಬೇಕು. ಈ ವಿಷಯವು ನಿನ್ನ ಸ್ಮರಣೆಯಲ್ಲಿರಲಿ. ಹೀಗೆ ಹೇಳಿ ಘೃತಪೂರ್ಣವಾದ ಮತ್ತೊಂದು ಭಾಂಡವನ್ನು ತರಿಸಿ ಅದರೊಳಗೆ 101ನೆಯ ವಿಭಾಗವನ್ನಿಟ್ಟು ಭಾಂಡಗಳೆಲ್ಲವನ್ನು ಅಭಿಮಂತ್ರಣ ಪೂರ್ವಕವಾಗಿ ಆಚ್ಛಾದಿಸಿ ಸುರಕ್ಷಿತವಾದ ಗುಪ್ತ ಸ್ಥಳದಲ್ಲಿರಿಸಿದರು. ಜನ್ಮೇಜಯ, ದುಶ್ಶಲೆಯ ಜನ್ಮ ವೃತ್ತಾಂತವನ್ನು ನಿನಗೆ ತಿಳಿಸಿದ್ದೇನೆ. ನನಗನೇ ಮತ್ತೇನು ಕೇಳಲು ಬಯಸಿರುವೆ ಅಂತ. ಹೀಗೆ ಸಂಕಲ್ಪ, ಗಾಂಧಾರಿಯನ್ನೇ ಸಂಕಲ್ಪ ಆಗಿತ್ತು. ಅಲ್ಲೇ ವ್ಯಾಸ ಭಗವಂತರು ಕೂತಿದ್ರಲ್ಲ, ಅವ್ರಿಗೇನು ಅವರು ಗರಿಮಾದಿ ಸಿದ್ಧಿಗಳಿರುವಂಥ ಮಹಾತ್ಮರಿಗೆ ಇಂಥವೆಲ್ಲ ಸುಸಾಧ್ಯ. ಸಾಕ್ಷಾತ್ ವ್ಯಾಸಾಯ ವಿಷ್ಣು ರೂಪಾಯ ಅಂತ, ವಿಷ್ಣುವೇ ಆ ರೂಪದಲ್ಲಿ ಬಂದಿರ್ತಾನೆ. ಅವ್ರಿಗೆ ಯಾವುದೂ ಅಸಾಧ್ಯ ಇರೋದಿಲ್ಲ. ಅದಕ್ಕೆ ಇನ್ನೊಂದು ಪೀಸ್ ಎಕ್ಸ್ಟ್ರಾ ಮಾಡಿಬಿಟ್ಟಿರ್ತಾನೆ. ಮತ್ತು ಈಗ ಧೃತರಾಷ್ಟ್ರನ ಮಕ್ಕಳ ನಾಮಾವಳಿ ಅದು ತಿಳ್ಕೋಬೇಕು. ಜನ್ಮೇಜಯ ಧೃತರಾಷ್ಟ್ರನ ಮಕ್ಕಳ ಹೆಸರುಗಳನ್ನು ಅನುಕ್ರಮವಾಗಿ ಹೇಳುವಂತೆ ವೈಶಂಪಾಯನರು ವಿನೀತನಾಗಿ ಕೇಳಿಕೊಂಡನು.
ವೈಶಂಪಾಯನರು ವ್ಯಾಸರನ್ನು ಸ್ಮರಣೆ ಮಾಡಿ ಹೇಳತೊಡಗಿದರು. ಕೌರವರ ಹೆಸರುಗಳು: ದುರ್ಯೋಧನ, ಯುಯುತ್ಸು, ದುಶ್ಯಾಸನ, ದುಸ್ಸಹ, ದುಶ್ಯಲ, ಜಲಸಂಧ, ಸಮ, ಸಹ, ವಿಂದ, ಅನುವಿಂದ, ದುರ್ಧರ್ಷ, ಸುಬಾಹು, ದುಷ್ಪ್ರದರ್ಶನ, ದುರ್ಮರ್ಶನ, ದುರ್ಮುಖ, ದುಷ್ಕರ್ಣ, ಕರ್ಣ. ಕೌರವರಲ್ಲಿ ಒಬ್ಬ ಕರ್ಣ ಇರ್ತಾನೆ. ಮತ್ತು ಪಾಂಡವರ ಆ ಕರ್ಣ ಅಲ್ಲ, ಇವರಲ್ಲಿ ಕೂಡ ಒಬ್ಬ ಕರ್ಣ ಅಂತ ಹೆಸರಿರುತ್ತೆ. ವಿವಂಶತಿ, ವಿಕರ್ಣ ಒಬ್ಬನು ಒಳ್ಳೆ ಧರ್ಮಾತ್ಮ ಇರ್ತಾನೆ ಅವ್ರ ಕಡೆಯಲ್ಲಿ. ದ್ರೌಪದಿ ವಸ್ತ್ರಾಭರಣ ನಡೆಯುವಾಗ ಅದು ತಪ್ಪು ಅಂತ ನಿಲ್ಲಿಸಿರ್ತಾನೆ. ವಿಕರ್ಣ ಮತ್ತು ಅಶ್ವತ್ಥಾಮ ಕೂಡ ಬ್ರಹ್ಮಚಾರಿ ವ್ರತದಲ್ಲಿರ್ತಾನೆ. ಇಂಥ ಘೋರವಾದ ಪಾಪನ ನಾನು ನೋಡೋಕ್ಕಾಗಲ್ಲ ಅಂತ ಎದ್ದೊಟ್ಟೋಗ್ಬಿಟ್ಟಿರ್ತಾನೆ ಸಭೆಯಿಂದ. ಅವರಿಬ್ಬರು ಸ್ವಲ್ಪ ಆ ಸಮಯದಲ್ಲಿ ಧರ್ಮವನ್ನು ತೋರಿಸ್ತಾರೆ. ಅದಕ್ಕೆ ಲಾಸ್ಟಲ್ಲಿ ಅಶ್ವತ್ಥಾಮನ ಸಾಯಿಸೋಕ್ಕೆ ಹೋದರೆ ದ್ರೌಪದಿನೇ ಬೇಡ ಅಂತಾಳೆ. ಬೇಡ, ಗುರುಪುತ್ರ ಗುರು ಸಮ ಅಂದ್ಬಿಟ್ಟು ಸಾಯಿಸಬೇಡಿ ಅಂತಾಳೆ. ವಿಕರ್ಣನ ಭೀಮನ ಕೈಗೆ ಸಿಕ್ಬಿಡ್ತಾನೆ. ಭೀಮ ಹತ್ಕೊಂಡು ಸಾಯಿಸ್ತಾನೆ. ಅಯ್ಯೋ ವಿಕರ್ಣ, ನೀನು ನನ್ನ ತಮ್ಮನಾಗಿ ಈ ಕಡೆ ಹುಟ್ಟಬೇಕಾಗಿತ್ತು, ಏನು ಮಾಡೋದು, ನಾನು ಕೋಪದಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟೆ ಧೃತರಾಷ್ಟ್ರನ ಮಕ್ಕಳನ್ನೆಲ್ಲನೂ ಸಾಯಿಸ್ತೀನಿ ಅಂತ. ಅದಕ್ಕೆ ನೀನು ವಿಧಿ ಇಲ್ಲದೆ ನಿನ್ನ ಜೊತೆ ಯುದ್ಧ ಮಾಡಿ ಸಾಯಿಸಬೇಕಾಗ್ತದೆ, ತುಂಬ ನೋವಾಗ್ತದೆ ನನಗೆ. ಅಂದರೆ ಏನು ಪರವಾಗಿಲ್ಲ ಬಿಡಣ್ಣ, ನೀನು ಸಾಯಿಸಿಬಿಡು, ನೀನು ಕರೆಕ್ಟೇ ಇದೆಯಾ, ನೀನು ಧರ್ಮ ಯುದ್ಧ ಮಾಡ್ತೀಯ ಅಂತ ಅಂತಾನೆ. ತುಂಬ ಕಷ್ಟ ಇದು ಮಾಡ್ತಾನೆ. ಭೀಮನಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಒಳ್ಳೆ ಧರ್ಮಾತ್ಮನನ್ನು ಸಾಯಿಸಬೇಕಾದ ಪರಿಸ್ಥಿತಿ ಬಂತಲ್ಲ ಅಂತ. ಮತ್ತು ಶಳ, ಸತ್ವ, ಸುಲೋಚನ, ಚಿತ್ರ, ಉಪಚಿತ್ರ, ಚಿತ್ರಾಕ್ಷ, ಚಾರು, ಚಿತ್ರಶರಾಶನ, ದುರ್ಮದ, ದುರ್ವಿಗಾಹ, ವಿವಿತ್ಸು, ವಿಕಟಾನನ, ಊರ್ಣನಾಭ, ಸುನಾಭ, ನಂದ, ಉಪನಂದ, ಚಿತ್ರಬಾಣ, ಚಿತ್ರವರ್ಮ, ಸುವರ್ಮ, ದುರ್ವಿರೋಚನ, ಅಯೋಬಾಹು, ಮಹಾಬಾಹುವಾದ ಚಿತ್ರಾಂಗ. ಇಷ್ಟು ಜನ ಮಕ್ಕಳ ಹೆಸರು ಹೆಂಗೆ ನೆನಪಿಟ್ಕೊಳ್ತಾ ಇದ್ರು ತಂದೆ ತಾಯಿ. ಚಿತ್ರಕುಂಡ, ಭೀಮವೇಗ, ಭೀಮಬಳ, ಬಳಾಕಿ, ಬಲವರ್ಧನ, ಉಗ್ರಾಯುಧ, ಸುಶೇಷನ, ಕುಂಡೋದರ, ಮಹೋದರ, ಚಿತ್ರಾಯುಧ, ನಿಷಂಗಿ, ಪಾಶಿ, ವೃಂದಾರಕ, ದೃಢವರ್ಮ, ದೃಢನಕ್ಷತ್ರ, ಸೋಮಕೀರ್ತಿ, ಅನೂದರ, ದೃಢಸಂಧ, ಜರಾಸಂಧ. ಇಲ್ಲೂ ಅವ್ರ ಮಗನ ಹೆಸರು ಜರಾಸಂಧ ಅಂತ ಇಟ್ಕೊಂಡಿರ್ತಾರೆ. ಸತ್ಯಸಂಧ, ಸದಸ್ಸುವಾಕು, ಉಗ್ರಶ್ರವಸ, ಉಗ್ರಸೇನ, ಸೇನಾನಿ, ದುಷ್ಪರಾಜಯ, ಅಪರಾಜಿತ, ಪಂಡಿತಕ, ವಿಶಾಲಾಕ್ಷ, ದುರಾಧರ, ದೃಢಹಸ್ತ, ಸುಹಸ್ತ, ವಾತವೇಗ, ಸುವರ್ಚಸ, ಆದಿತ್ಯಕೇತು, ಬಹ್ವಾಶಿ, ನಾಗದತ್ತ, ಅಗ್ರಾಯಿ, ಕವಚಿ, ಕ್ರಥನ, ದಂಡಿ, ದಂಡಧಾರ, ಧನುಗ್ರಹ, ಉಗ್ರ, ಭೀಮರಥ, ವೀರಬಾಹು, ಅಲೋಲುಪ, ಅಭಯ, ರೌದ್ರಕರ್ಮ, ದೃಢರಥಾಶ್ರಯ, ಅನಾದೃಶ್ಯ, ಕುಂಡಭೇದಿ, ಚಿತ್ರಕುಂಡಲನಾದ, ವೀರಾವಿ, ಪ್ರಮಥ, ಪ್ರಮಾತಿ, ವೀರ್ಯವಂತನಾದ, ದೀರ್ಘರೋಮ, ದೀರ್ಘಬಾಹು, ಮಹಾಬಾಹುವಾದ, ವ್ಯೂಢೋರು, ಕನಕಧ್ವಜ, ಪುಂಡಾಶ್ರಿ, ವಿರಜಸ. ಈ 100 ಮಂದಿ ಗಂಡು ಮಕ್ಕಳು. ದುಶ್ಯಳ ಎಂಬ ಹೆಣ್ಣು ಮಗಳು ಧೃತರಾಷ್ಟ್ರನಿಗೆ ಗಾಂಧಾರಿಯಲ್ಲಿ ಹುಟ್ಟಿದರು. ಈ ಥರ ಹೆಸರುಗಳಿರ್ತವೆ. ಈ ಹೆಸರುಗಳು ಗೊತ್ತಾಗ್ಬಿಟ್ರೆ ಯಾರು ಈ ಹೆಸರು ಅವ್ರ ಮಕ್ಕಳಿಗೆ ಇಟ್ಕೊಳ್ಳೋದಿಲ್ಲ ಇನ್ನು. ಈ ನಾಮಧೇಯಗಳು ಅವರ ಹುಟ್ಟಿಗೆ ಅನುಕ್ರಮವಾಗಿ ಧೃತರಾಷ್ಟ್ರನ ಆ ಮಕ್ಕಳೆಲ್ಲರೂ ಅತಿರಥರಾಗಿಯೂ, ಯುದ್ಧ ವಿಶಾರದರಾಗಿಯೂ, ವೇದಾಂಗ ಪಾರಂಗತರಾಗಿಯೂ, ಸರ್ವಶಾಸ್ತ್ರ ಕುಶಲರಾಗಿಯೂ ಇದ್ದರು. ಅವರು ಪ್ರಾಪ್ತ ವಯಸ್ಕರಾದ ನಂತರ ಧೃತರಾಷ್ಟ್ರನು ಅವರಿಗೆ ಅನುರೂಪವಾದ ಕನ್ಯೆಯರನ್ನು ತಂದು ವಿವಾಹ ಮಾಡಿದನು. ದುಶ್ಶಲೆಯು ಪ್ರೌಢೆಯಾದ ನಂತರ ಅವಳನ್ನು ಜಯದ್ರಥನಿಗೆ ಕೊಟ್ಟು ವಿಧಿಪೂರ್ವಕವಾಗಿ ವಿವಾಹ ಮಾಡಿಕೊಟ್ಟನು. ಮತ್ತು ಪಾಂಡುವಿನಿಂದ ಮೃಗರೂಪಧರನಾದ ಋಷಿಯು ಸಂಹಾರ ಮತ್ತು ಋಷಿಯ ಶಾಪ. ಪಾಂಡುರಾಜಗೆ ಒಂದು ಶಾಪ ಬರುತ್ತೆ. ಅದು ಸ್ಟೋರಿ ಮುಂಚೆ ಸ್ವಲ್ಪ ಬಂದಿತ್ತು, ಈಗ ಡೀಟೇಲಾಗಿ ಬರುತ್ತೆ. ಈಗ ಜನ್ಮೇಜಯ ಮತ್ತೇನಂತ ಪ್ರಶ್ನೆ ಕೇಳ್ತಾನೆ: ಮಹರ್ಷಿಗಳೇ,
ಧೃತರಾಷ್ಟ್ರನ ಮಕ್ಕಳ ಈ ಜನ್ಮಕಥೆಯು ಉತ್ತಮವಾದದ್ದು. ಮನುಷ್ಯರಲ್ಲಿ ಇದು ಅಸಾಮಾನ್ಯವಾದದ್ದು. ಈ ವಿಧವಾದ ಉತ್ಪತ್ತಿಯು ಮನುಷ್ಯ ಜಾತಿಗೆ ಹೊರತಾದದ್ದು. ಇಂತಹ ಅದ್ಭುತವಾದ ಅವರ ಜನ್ಮ ಚರಿತ್ರೆಯನ್ನು ಬ್ರಹ್ಮವಾದಿಗಳಾದ ನೀವು ನನಗೆ ಹೇಳಿರುವಿರಿ. ಇದು ಅದ್ಭುತನೇ. ಈಗೇನೋ ಸೈನ್ಸಲ್ಲಿ ನಾವು ಟೆಸ್ಟ್ ಬೇಬಿಗಳು, ಹೊಸ ಟೆಕ್ನಾಲಜಿ, ಇದು ಅಂತ ಏನೇನೋ ನಾವು ಮಾಡಿದ್ದೀವಿ ಅಂತಾರೆ. ಆವಾಗಲೇ ನಮ್ಮ ಹತ್ರ ಅಂಥ ಟೆಕ್ನಾಲಜಿ ಇತ್ತು. ಗರ್ಭ ಹೊರಗಡೆ ಬಂದರೂ ಕೂಡ ಅದನ್ನು ಹೊರಗಡೆ ಕೊಂಡಗಳಂದರೆ ಟೆಸ್ಟ್ ಟ್ಯೂಬ್ಗಳೇ ಅವು, ಅದರಲ್ಲಿಟ್ಟು ಆ ಥರ ಮಕ್ಕಳನ್ನು ಉತ್ಪತ್ತಿ ಮಾಡೋದು ಎಲ್ಲ ವಿದ್ಯೆ ನಮ್ಮ ಹತ್ರ ಇತ್ತು. ಆ ಥರ ಅದಕ್ಕೆ ಅದ್ಭುತವಾದಂಥದ್ದು ಅದು. ಅವರ ನಾಮಧೇಯಗಳನ್ನು ಅನುಕ್ರಮವಾಗಿ ಹೇಳಿರುವಿರಿ. ನಿಮ್ಮಿಂದಲೇ ನಾನು ಇವೆಲ್ಲವನ್ನು ಯಥಾವತ್ತಾಗಿ ತಿಳಿದುಕೊಂಡೆನು. ವಿಪ್ರಮೋತ್ತಾರೆ, ಇದೇ ರೀತಿಯಲ್ಲಿ ಪಾಂಡವರ ಜನ್ಮ ವೃತ್ತಾಂತವನ್ನು ಹೇಳಿರಿ. ಅವರೆಲ್ಲರೂ ಮಹಾತ್ಮರು, ದೇವರಾಜನಿಗೆ ಸಮಾನವಾದ ಪರಾಕ್ರಮವುಳ್ಳವರು. ಅಂಶಾವತರಣ ಪರ್ವದಲ್ಲಿ ಈ ವಿಷಯವನ್ನು ನೀವು ಸಂಕ್ಷಿಪ್ತವಾಗಿ ಹೇಳಿರುವುದು. ಸ್ಟಾರ್ಟಿಂಗಲ್ಲಿ ಬಂದಿತ್ತು, ಸ್ವಲ್ಪ ಹೇಳಿದ್ರು ಅವಾಗ ಸ್ಟೋರಿ. ಈಗ ನಾನು ಅದೇ ವಿಷಯವನ್ನು ಅಮೂಲಾಗ್ರವಾಗಿ ಕೇಳಬೇಕೆಂದಿರುವೆನು. ಮಾನವರಿಂದ ಮಾಡಲು ಅಸಾಧ್ಯವೆನಿಸಿದ ಕಾರ್ಯಗಳನ್ನು ಮಾಡುವುದರಲ್ಲಿ ಸಮರ್ಥರಾದ ಮಹಾಮಹಿಮರ ಚರಿತ್ರೆಯನ್ನು ಅವರ ಜನ್ಮಾರಭ್ಯ ಕೇಳಬೇಕೆಂಬ ಕುತೂಹಲದಿಂದಿದ್ದೇನೆ. ವೈಶಂಪಾಯನರೇ, ಎಲ್ಲವನ್ನೂ ವಿಸ್ತಾರವಾಗಿ ಹೇಳುವ ಕೃಪೆ ಮಾಡಿರಿ. ಮಹಾರಾಜ, ಪಾಂಡುವು ಕುಂತಿ ಮಾದ್ರಿಯರೊಡನೆ ಅರಣ್ಯದಲ್ಲಿಯೇ ಬೇಟೆಯಾಡುತ್ತಾ ಕಾಲ ಕಳೆಯುತ್ತಿದ್ದನೆಂಬುದನ್ನು ಈ ಹಿಂದೆ ಹೇಳಿದ್ದೇನೆ. ಎಲ್ಲ ಗೆದ್ದುಬಿಟ್ಟಿರ್ತಾನೆ ಪ್ರಪಂಚದಲ್ಲಿ, ಯಾರು ಶತ್ರುಗಳಿರೋದಿಲ್ಲ. ಅವನು ಪಾಂಡುವಿನ ಪರಾಕ್ರಮಕ್ಕೆ ಹೆದರ್ಕೊಂಡ್ಬಿಟ್ಟು ಮುಂಚೆನೇ ಯುದ್ಧ ಮಾಡಿದ್ರೇ ಸಾಮಂತ ರಾಜರಾಗಿ ಒಪ್ಕೊಂಡ್ಬಿಡ್ತಾಯಿದ್ರು. ಬೇಡಪ್ಪ ಯುದ್ಧ ಬೇಡ, ನಾವು ನೀವು ಕೆಳಗಡೆನೇ ಸರೆಂಡರ್ ಆಗಿಬಿಡ್ತೀವಿ ಅಂದ್ಬಿಟ್ಟು. ಇನ್ನು ಅದಕ್ಕೆ ನಿಮಗೆ ಎಲ್ಲೂ ಏನು ಶತ್ರು ಇಲ್ಲ, ಯುದ್ಧ ಮಾಡೋದೇ ಇಲ್ಲ ಅಂದ್ಬಿಟ್ಟಿದ್ದನು ಬೋರ್ ಓದ್ಬಿಟ್ಟಿರುತ್ತೆ. ಅದಕ್ಕೆ ಅಣ್ಣನಿಗೆ ರಾಜ ಕೊಟ್ಬಿಟ್ಟಿದ್ದನು ಹೆಂಡತಿರ ಜೊತೆ ಕಾಡಿಗೆ ವನವಿಹಾರಕ್ಕೆ ಹೋಗಿರ್ತಾನೆ. ಒಂದು ದಿನ ಪಾಂಡುವು ಧನುರ್ಧರಿಯಾಗಿ ಅರಣ್ಯದಲ್ಲಿ ಸಂಚರಿಸುತ್ತಿದ್ದನು. ಸ್ವಲ್ಪ ದೂರದಲ್ಲಿ ಜಿಂಕೆಗಳ ಒಂದು ಸಮೂಹವು ಕಾಣಿಸಿತು. ಆ ಸಮೂಹದಲ್ಲಿ ಒಂದು ಗಂಡು ಜಿಂಕೆಯು ಹೆಣ್ಣು ಜಿಂಕೆಯೊಡನೆ ಸೇರಿ ಸುರತ್ರಿ ಕ್ರಿಯೆಯಲ್ಲಿ ಆಸಕ್ತವಾಗಿತ್ತು. ಸರ್ವದಾ ಬೇಟೆಯಾಡುವುದರಲ್ಲಿಯೇ ನಿರತನಾಗಿದ್ದ ಪಾಂಡುವು ಮೃಗಯುಗಗಳನ್ನು ಆ ಸಮಯದಲ್ಲಿ ಹೊಡೆಯಬಹುದೇ ಅಥವಾ ಹೊಡೆಯಬಾರದೇ ಎಂಬ ವಿವೇಚನೆಯನ್ನು ಮಾಡಲಿಲ್ಲ. ಸ್ವರ್ಣಮಯವಾದ ರೆಕ್ಕೆಗಳಿದ್ದ 5 ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆದು ಹೆದೆಗೇರಿಸಿ ಮೃಗಯುಗಳಕ್ಕೆ ಗುರಿಯಿಟ್ಟು ಹೊಡೆದನು. ಆದರೆ ಅವನ ಲಕ್ಷ್ಯವು ನಿಜವಾದ ಮೃಗಯುಗ್ಮವಾಗಿರಲಿಲ್ಲ. ಮಹಾತಪಸ್ವಿಯಾದ ಋಷಿಕುಮಾರನೊಬ್ಬನು ಜಿಂಕೆಯ ರೂಪವನ್ನು ತಾಳಿ ಮೃಗರೂಪಿಣಿ ಧಾರಿಣಿಯಾದ ಪತ್ನಿಯೊಡನೆ ಸುರತಿಕ್ರಿಯೆಯಲ್ಲಿಯೇ ಆಸಕ್ತನಾಗಿದ್ದನು. ಪಾಂಡುವಿನ ತೀಕ್ಷ್ಣವಾದ ಬಾಣಗಳು ತಗುಲಿದೊಡನೆ ಜಿಂಕೆಯು ಮಾನುಷಧ್ವನಿಯಲ್ಲಿ ಆರ್ತನಾದ ಮಾಡುತ್ತಾ ಕೆಳಗುರಿತು. ಮಾನುಷಧ್ವನಿಯನ್ನು ಕೇಳಿದೊಡನೆಯೇ ಪಾಂಡುವು ಜಿಂಕೆಯ ಬಳಿಗೆ ಓಡಿದನು. ಜಿಂಕೆಯ ರೂಪದಲ್ಲಿದ್ದ ಋಷಿಕುಮಾರನು ಪಾಂಡುವನ್ನು ನೋಡಿ ಹೇಳತೊಡಗಿದನು. ಮಹಾರಾಜ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳಿಗೆ ದಾಸರಾಗಿರುವ ಮತ್ತು ಸರ್ವದಾ ಪಾಪಕ್ರಿಯೆಗಳನ್ನೇ ಮಾಡುವ ಮಾನವರು ನೀನು ಮಾಡಿದಂತಹ ಕ್ರೂರ ಕರ್ಮವನ್ನೆಂದಿಗೂ ಮಾಡಲಾರರು. ಆದರೆ ಯಾಕಂದರೆ ಅಂಥ ಸಮಯದಲ್ಲಿ ಯಾರದೇ ಆಗಲಿ ಹಿಂಸೆ ಮಾಡಲೇಬಾರದು. ಆದರೆ ಪ್ರಜ್ಞೆಯು ವಿಧಿಯ ಪ್ರಾರಬ್ಧ ನಿಶ್ಚಯವನ್ನು ಮೀರಲಾರದು. ವಿಧಿಯು ಪ್ರಾರಬ್ಧವು ಪ್ರಜ್ಞೆಯನ್ನು ಮೀರುವುದು. ಎಂತಹ ಪ್ರಜ್ಞನಾದರೂ ವಿಧಿಯ ನಿಯಮಾನುಸಾರ ಉಂಟಾಗುವ ಅರ್ಥಾನರ್ಥಗಳನ್ನು ತಿಳಿಯಲಾರನು. ಆದರೂ ಧರ್ಮಾತ್ಮರ ಕುಲದಲ್ಲಿ ಹುಟ್ಟಿಯೂ ಕಾಮಲೋಭಗಳಿಗೆ ಅಡಿಯಲಾಗಿ ಕರ್ತವ್ಯ ವಿವೇಚನ ಶೂನ್ಯನಾಗಿರುವೆಯಲ್ಲವೇ ಅಂತಾನೆ. ಜಿಂಕೆಯೇ, ರಾಜರು ಶತ್ರುಗಳನ್ನು ಸಂಹರಿಸುವಂತೆ ಜಿಂಕೆಗಳನ್ನು ಬೇಟೆಯಾಡುತ್ತಾರೆ. ಅದು ರಾಜವಂಶದ ಪದ್ಧತಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಂತು ಮೃಗಗಳನ್ನು ಬೇಟೆಯಾಡಬಹುದು. ಇದು ರಾಜಧರ್ಮ. ಅದು ಕ್ಷತ್ರಿಯರಿಗೆ ಇರುತ್ತೆ. ಹೆಚ್ಚು ಜಿಂಕೆಗಳಾಗಲಿ ಏನಾದರೂ ಹೆಚ್ಚಾಗ್ಬಿಟ್ಟು ರೈತರ ಹೊಲ ಗದ್ದೆಯನ್ನೆಲ್ಲ ನಾಶ ಮಾಡ್ತಾಯಿದ್ರೆ ಅವರು ಬೇಟೆಯಾಡಿ ಪ್ರಾಣಿಗಳನ್ನು ಸಾಯಿಸ್ತಾರೆ. ಆದುದರಿಂದ ನೀನು ಮೋಹಕ್ಕೆ ವಶನಾಗಿ ನನ್ನನ್ನು ನಿಂದಿಸುವುದು ಯುಕ್ತವಲ್ಲ ಅಂತಾನೆ. ಹಿಂದೊಮ್ಮೆ ಮಹರ್ಷಿಗಳಾದ ಅಗಸ್ತ್ಯರು ಮಹಾಸತ್ರವೊಂದನ್ನು ಆರಂಭಿಸಿದರು. ಆ ಸಮಯದಲ್ಲವರು ಮೃಗಗಳನ್ನು ಬೇಟೆಯಾಡಿ ಅರಣ್ಯದಲ್ಲಿದ್ದ ಮೃಗಗಳೆಲ್ಲವನ್ನೂ ದೇವತೆಗಳಿಗೆ ಅರ್ಪಣೆ ಮಾಡಿದರು. ಅಗಸ್ತ್ಯರು
ಬೇಟೆಯಾಡುವುದರಲ್ಲಿಯೇ ನಿಮ್ಮೆಲ್ಲರ ವಧೆಯಾಗತಕ್ಕದ್ದೆಂಬುದು ಪ್ರಮಾಣಭೂತವಾದ ಧರ್ಮವಾಗಿದೆ. ಹೀಗಿರುವಾಗ ನನ್ನನ್ನೇಕೆ ನೀನು ನಿಂದಿಸುವೆ? ಅಗಸ್ತ್ಯರ ಅಭಿಚಾರ ಕ್ರಿಯೆಯೆಂದಿಗೂ ಪಶುಹಿಂಸನ ಯಾಗದಿಂದಾಗಿ ನಿಮ್ಮ ವಧೆಯು ವಿಹಿತವೆಂಬುದು ಸಿದ್ಧವಾಗಿದೆ ಅಂತಾನೆ. ಆವಾಗ ಋಷಿ ಉತ್ತರ ಕೊಡ್ತಾನೆ, ರಾಜನೇ, ಶತ್ರುಗಳ ಮೇಲೆ ಬಾಣ ಪ್ರಯೋಗ ಮಾಡಬೇಕಾದ ಸಮಯದಲ್ಲಿಯೂ ಶತ್ರುವು ಸಂಕಟದಲ್ಲಿದ್ದಾಗ ಅವನು ಯುದ್ಧಕ್ಕೆ ಸಿದ್ಧನಾಗಿರದಿದ್ದಾಗ ಖಂಡಿತವಾಗಿಯೂ ಬಾಣ ಪ್ರಯೋಗ ಮಾಡಬಾರ್ದು. ಅವನ ಕೈಯಲ್ಲಿ ಅಸ್ತ್ರ ಇಲ್ಲ ಅಂದಾಗ ಯುದ್ಧ ಮಾಡಬಾರ್ದಾಗಿತ್ತು. ಮತ್ತು ಯುದ್ಧ ಸಮಯದಲ್ಲಿ ಶತ್ರುವಿನ ಸಂಹಾರವು ಪ್ರಶಸ್ತವಾದದ್ದು. ಶತ್ರುವನ್ನು ಕೊಲ್ಲಬೇಕೆಂಬ ದುರುದ್ದೇಶದಿಂದ ಹಿಂದಿನಿಂದ ಹೋಗಿ ಶತ್ರುವನ್ನು ಯಾವ ಧೀರನೂ ಸಂಹರಿಸುವುದಿಲ್ಲ. ಹಿಂದಿನಿಂದ ಯಾರೂ ಸಾಯಿಸೋದಿಲ್ಲ, ಎದ್ರು ಮುಂದಿನಿಂದನೇ ಸಾಯಿಸ್ತಾರೆ. ಅದಕ್ಕೆ ಯಾರಾದರೂ ಯುದ್ಧದಲ್ಲಿ ಸತ್ತಿರೋರಿಗೆ ಹಿಂದುಗಡೆ ಗಾಯ ಆಗಿ ಸತ್ತಿದ್ದಾರೆ ಅಂದರೆ ಅವನು ಎದೆ ತೋರಿಸಿಲ್ಲ, ಓಡಿ ಬರೋಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಸಾಯಿಸಿದ್ದಾರೆ ಅಂತ ಹಿಂದುಗಡೆ ಗಾಯಗಳಿರೋದಿಲ್ಲ, ಎಲ್ಲ ಮುಂದುಗಡೆ ಭಾಗದಲ್ಲೇ ಗಾಯ ಆಗಿರುತ್ತೆ. ಆ ಥರ ಇತ್ತು ಧರ್ಮ ಯುದ್ಧ. ಈಗ ಬಿಡಿ, ಈಗ ಎಲ್ಲ ಕತ್ತಲಲ್ಲೇ ಎಲ್ಲ ಕೆಲಸಗಳು ಮಾಡ್ತಾರೆ. ಕೇಸ್ ಬ್ಯಾಕ್ ವೀಲಲ್ಲಿ ಇದಾದರೆ ಕೇಸ್ ಏನಾಗೋದಿಲ್ಲ. ಅದು ನಿಜಾನೇ. ಸಣ್ಣ ವಯಸ್ಸು ನಾನೇ ಒಂದು ಆಕ್ಸಿಡೆಂಟ್ ನೋಡಿದ್ದೆ. ಬಸ್ ಕೆಳಗಡೆ ಹಿಂದ್ಗಡೆ ಬ್ಯಾಕ್ ಟೈರ್ ಮೇಲೆ ಒಂದು ಟಾಪ್ ಇರುತ್ತೆ ಹತ್ತೋದು, ಅದು ತುಂಬ ಹೈಟ್ ಇರುತ್ತೆ. ಬಸ್ ಹಿಂದ್ಗಡೆ ಒಂದು ಲ್ಯಾಡರ್ ಇರುತ್ತೆ, ನೇಣಿ ಹತ್ತೋದಕ್ಕೆ. ಆ ಬಸ್ ಕದಲುವಾಗ ಟೈರ್ ಮೇಲೆ ಇರೋ ಹಿಂದ್ಗಡೆ ಎಲ್ಲ ಫುಲ್ ಹತ್ಬಿಟ್ಟಿದ್ರು. ಬಸ್ ಕದಲುವಾಗ ಟೈರ್ ಮೇಲ್ಗಡೆ ಬಸ್ ಟಾಪ್ ಮೇಲೆ ಹತ್ತಬೇಕಂತ ಹತ್ತಕ್ಕೆ ಹೋಗ್ಬಿಟ್ಟು ಮೇಲ್ಗಡೆನೂ ಅದು ಕೈಗೆ ಸಿಕ್ಕಿತ್ತು. ಕೆಳಗಡೆ ಕಾಲು ಇಡುವಾಗ ಅದು ಟೈರ್ ಮೇಲೆ ಒಂದು ಕಾಲು ಹೋಗ್ಬಿಟ್ಟು ಆ ಟೈರ್ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟು ತಲೆನೇ ಹೋಗಿ ಕೆಳಗಡೆ ಬಿದ್ದಿತ್ತು. ಪಚ್ಚಡಿ ಬ್ರೈನೆಲ್ಲ ಹೊರಗಡೆ ಬಂದುಬಿಟ್ಟಿತ್ತು. ಬಟ್ ಆ ಡ್ರೈವರ್ಗೆ ಕೇಸ್ ಆಗಲಿಲ್ಲ. ಯಾಕಂದರೆ ಅವನು ಹಿಂದ್ಗಡೆ ಟೈರಿಗೆ ಬಿದ್ದಿದ್ನಲ್ಲ, ಅವ್ನು ಡ್ರೈವರ್ಗೆ ಗೊತ್ತಾಗೋದಿಲ್ಲ, ಅಲ್ಲಿ ಮುಂದುಗಡೆ ಕರಡಿಯಲ್ಲಿ ಕಾಣಿಸೋದಿಲ್ಲ ಹಿಂಗೆ ಟರ್ನಿಂಗಲ್ಲಿ. ಆ ಥರ ನಿಜ ಅದು ಈಗಲೂ ಹಂಗೆ ಇದೆ ರೂಲ್. ಮೃಗವೇ, ಶತ್ರುಗಳ ವಿಷಯದಲ್ಲಿ ನೀನು ಹೇಳಿದ ನೀತಿಯು ಅನುಸರಣೀಯವಾದರೂ ಜಿಂಕೆಗಳ ವಿಷಯದಲ್ಲಿ ಹೀಗಿರುವುದಿಲ್ಲ. ಏಕೆಂದರೆ ಜಿಂಕೆಗಳು ಭಯದಿಂದ ಓಡುತ್ತಿರುವಾಗಲೂ, ಕುಳಿತಿರುವಾಗಲೂ, ಹುಲ್ಲು ಮೇಯುತ್ತಿರುವಾಗಲೂ ಬೇಟೆಯಾಡುವ ಸಂಪ್ರದಾಯವಿದೆ. ಒಂದು ವೇಳೆ ಎಚ್ಚರಿಸಿದರೂ ಅವು ಹೆದರಿ ಓಡುತ್ತಿರುವಾಗಲೇ ಬೇಟೆಯಾಡಬೇಕಲ್ಲವೇ? ಶತ್ರುಗಳಂತೆ ಜಿಂಕೆಗಳು ಯುದ್ಧಸನ್ನದ್ಧವಾಗಿ ನಿಲ್ಲುವುವೆಂದು ನಿರೀಕ್ಷಿಸಲು ಸಾಧ್ಯವಿದೆಯೇ? ಆದ್ದರಿಂದ ನಾನು ಖಂಡಿತವಾಗಿಯೂ ದೂಷ್ಯನಲ್ಲ ಅಂತ ರಾಜ ಅಂತಾನೆ. ಎಲ್ಲ ವಾಗ್ವಿವಾದ ಮಾಡ್ಕೊತಾ ಇದ್ದಾನೆ, ಇಲ್ಲ ನಂದು ತಪ್ಪಿಲ್ಲ ಅಂತ. ಆವಾಗ ಆ ಋಷಿ ಹೇಳ್ತಾನೆ, ಮಹಾರಾಜ, ನೀನು ಮೃಗಗಳನ್ನು ಬೇಟೆಯಾಡುವುದಕ್ಕೆ ನಾನು ದೂಷಿಸುವುದಿಲ್ಲ, ನಿನಗೆ ಅಧಿಕಾರ ಇದೆ. ಬಟ್ ಒಂದು ಸಮಯದಲ್ಲಿ ಅಥವಾ ನನ್ನನ್ನು ಯಾತನೆ ಪಡಿಸಿದ್ದಕ್ಕಾಗಿಯೂ ದೂಷಿಸುತ್ತಿಲ್ಲ. ಆದರೆ ನಾವಿಬ್ಬರೂ ಸುರತಿ ಕ್ರಿಯೆಯಿಂದ ವಿರತವಾಗಿರುವಾಗ ಕಾದಿದ್ದು ಅನಂತರ ಬಾಣ ಪ್ರಯೋಗ ಮಾಡಬಹುದಾಗಿತ್ತಲ್ಲವೇ? ಆ ಸಮಯದಲ್ಲಿ, ಆ ಕ್ರಿಯೆ ಮಾಡೋ ಸಮಯದಲ್ಲಿ ಯುದ್ಧ ಮಾಡಬಾರ್ದಂತ ಅದು ರೂಲ್ ಇರುತ್ತೆ, ನೀತಿಶಾಸ್ತ್ರ ಇರುತ್ತೆ. ಪ್ರಜ್ಞಾನಾದ ಯಾವ ಮಾನವನೂ ತಾನೇ ಸುರತಾಸಕ್ತವಾದ ಯುಗ್ಮಕ್ಕೆ ಬಾಣ ಪ್ರಯೋಗ ಮಾಡುವನು. ಸುರತವೆಂಬುದು ಸರ್ವ ಪ್ರಾಣಿಗಳಿಗೂ ಇಷ್ಟವಾದುದೆಂಬುದನ್ನು ನೀನು ಅರಿಯೆಯೇ? ಕಾಮತೃಪ್ತಿಗಾಗಿ ನನ್ನ ಪ್ರೇಯಸಿಯೊಡನೆ ನಾನು ಸೇರಿದ್ದೆನು. ನಾನು ತೃಪ್ತಿ ಹೊಂದುವ ಮೊದಲೇ ನಿನ್ನಿಂದ ಘಾಸಿಪಟ್ಟೆನಲ್ಲ. ಕುರುವಂಶದಲ್ಲಿ ಹುಟ್ಟಿ ಸುಚರಿತ್ರೆ ನೆನೆಸಿದ ನಿನಗೆ ಇಂತಹ ಕ್ರೂರ ಕರ್ಮವು ಸರ್ವತಾ ಯೋಗ್ಯವಲ್ಲ. ನಿನ್ನೀ ಕ್ರಿಯೆಯು ಪ್ರಪಂಚದಲ್ಲಿ ಕ್ರೂರವೆಂದೇ, ಹೀನವೆಂದು, ಪಾಪಭೂಯಿಷ್ಠವೆಂದು, ಅಧರ್ಮಯುಕ್ತವೆಂದು, ಸ್ವರ್ಗ ಪ್ರಾಪ್ತಿಗೆ ಪ್ರತಿಬಂಧಕವೆಂದು ಪರಿಗಣಿಸಲ್ಪಡುತ್ತದೆ. ನಿನಗೆ ಸುರತಿ ಕ್ರಿಯೆಯ ಆನಂದವೆಷ್ಟೆಂಬುದು ತಿಳಿದಿದೆ. ಸಕಲ ವೇದಾಂಗ ಪಾರಂಗತನಾಗಿ ಧರ್ಮಸೂಕ್ಷ್ಮವನ್ನು ತಿಳಿದವನಾಗಿ ಇರುವೆ. ದೇವಸಂಕಾಶನಾದ ನೀನು ಇಂತಹ ಕುತ್ಸಿತವಾದ ಕಾರ್ಯ ಮಾಡಿರುವುದು ನಿಶ್ಚಯವಾಗಿಯೂ ನಿಂದೆಯೇ ಸರಿ ಅಂತ ಋಷಿಗೆ ಹೇಳ್ಬಿಡ್ತಾನೆ. ಈ ಮಾತುಗಳಿಗೆ ಪಾಂಡುರಾಜನು ಏನು ತಾನೇ ಹೇಳಿಯಾನು? ನಿರುತ್ತರನಾಗಿ ನಿಂತು ಕುಳಿತಿದ್ದನು. ಜಿಂಕೆಯು ಮುಂದುವರಿದು ಹೇಳಿತು, ಪಾಂಡುರಾಜನೇ,
ಕ್ರೂರಿಗಳಾಗಿರತಕ್ಕ ಪಾಪಕರ್ಮವನ್ನೆಸಗುವ ಧರ್ಮಾರ್ಥ ಕಾಮಹೀನರಾದ ಮಾನವರನ್ನು ಶಿಕ್ಷಿಸುವುದು ನಿನ್ನ ಕರ್ತವ್ಯ. ನೀನು ಇಂಥ ಕೆಲಸ ಮಾಡೋದು ನಿನಗೆ ಸರಿನಾ? ನಾನು ನಿನಗಾಗುವ ಅಪರಾಧವನ್ನು ಮಾಡಿದ್ದೇನು? ಏನಾದರೂ ಅಪರಾಧ ಮಾಡಿದ್ದ ನಿನಗೆ? ಪಾಪರಹಿತನಾದ ನಿಷ್ಕಳಂಕನಾದ ನನ್ನನ್ನು ಕೊಂದುಬಿಟ್ಟೆಯಲ್ಲವೇ? ಕಂದ ಮೂಲ ಫಲಗಳನ್ನೇ ತಿನ್ನುತ್ತಾ ಯಾರಿಗೂ ಯಾವ ವಿಧವಾದ ಹಿಂಸೆಯನ್ನೂ ಕೊಡದೆ ಜೀವಿಸುವ ಋಷಿಯು ನಾನು. ಸ್ವೇಚ್ಛೆಯಿಂದ ನಾನು ಮೃಗವೇಷವನ್ನು ಧರಿಸಿದ್ದೇನೆ. ಶಾಂತಿ ಪ್ರಿಯನಾದ ನಾನು ನನ್ನ ಪಾಡಿಗೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದೇನೆ. ಇಂತಹ ನನ್ನನ್ನು ನೀನು ಯಾವ ಕಾರಣದಿಂದಾಗಿ ಈ ವಿಧವಾದ ದಾರುಣ ಹಿಂಸೆಗೆ ಗುರಿಪಡಿಸಿದೆ ಮಹಾರಾಜ? ನಿಷ್ಕಳಂಕನಾದ ಪಾಪರಹಿತನಾದ ನನ್ನನ್ನು ಪತ್ನಿಯೊಡನೆ ಸಂತೋಷದಿಂದಿದ್ದ ಕಾಲದಲ್ಲಿ ಕಾರಣವಿಲ್ಲದೆ ಕೊಂದಿರುವೆ. ಆದ್ದರಿಂದ ನಿನಗೆ ನಾನು ಶಾಪ ಕೊಡುವೆನು. ಶಾಪ ಕೊಟ್ಬಿಡ್ತಾರೆ. ಶಾಪ ಅವು ಎಲ್ಲರೂ ದಾರಿಯಲ್ಲಿ ಹೋಗೋರೆಲ್ಲ ಕೊಟ್ಟರೆ ಆಗೋದಿಲ್ಲ. ಶಾಪ ಕೊಡೋಕ್ಕೂ ಯೋಗ್ಯತೆ ಇರಬೇಕು, ಸಾಮರ್ಥ್ಯ ಇರಬೇಕು. ಸುಮ್ಮನೆ ಇವರು ಏನೋ ಅಂದ್ಬಿಡ್ತಾರಂತೆಲ್ಲ ನಾವು ಹೆದರ್ಕೋಬಾರ್ದು. ಶಾಪ ಕೊಡೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ನಾವಿಬ್ಬರೂ ಸುರತಿ ಕ್ರಿಯೆಯಲ್ಲಿ ಆಸಕ್ತರಾಗಿದ್ದ ಕಾಮವಶನಾದ ನಿರ್ದಯನಾದ ನೀನು ನನ್ನನ್ನು ಕೊಂದೆಯಾದ ಕಾರಣ ನಿನಗೂ ಸಹ ಇಂತಹ ಸಂದರ್ಭದಲ್ಲಿ ಮೃತ್ಯು ಪ್ರಾಪ್ತವಾಗುತ್ತದೆ. ನೀನು ನನ್ನ ಪತ್ನಿಯೊಡನೆ ಸುರದ ಸುಖವನ್ನು ಅಪೇಕ್ಷಿಸಿದೊಡನೆಯೇ ನಿನ್ನನ್ನು ಮೃತ್ಯು ಅಪಹರಿಸುತ್ತದೆ ಅಂತ ಈ ಶಾಪ ಇಟ್ಬಿಟ್ಟಿರ್ತಾನೆ. ನನ್ನನ್ನು ಕಿಂದಮನೆಂದು ಕರೆಯುವರು. ನಾನೊಬ್ಬ ತಪಸ್ವಿಯು. ಮಾನವರ ಮಧ್ಯದಲ್ಲಿ ಸುರತ ಕಾರ್ಯ ಮಾಡಲು ನಾಚಿಕೆಪಟ್ಟು ಮೃಗರೂಪವನ್ನು ತಾಳಿ ಈ ಹೆಣ್ಣು ಜಿಂಕೆಯೊಡನೆ ಸೇರಿದ್ದೆನು. ಜಿಂಕೆಯ ರೂಪದಲ್ಲಿ ನಿರ್ಭಯವಾಗಿ ಅರಣ್ಯವನ್ನೆಲ್ಲ ಸಂಚರಿಸುತ್ತಾ ಕಾಲ ಕಳೆಯುತ್ತಿದ್ದೆನು. ನಾನು ಬ್ರಾಹ್ಮಣನೆಂಬುದನ್ನು ತಿಳಿಯದೆಯೇ ನೀನು ನನ್ನನ್ನು ಕೊಂದಿರುವೆ. ಆದ್ದರಿಂದ ಬ್ರಹ್ಮಹತ್ಯಾ ದೋಷವೂ ನಿನಗುಂಟಾಗುವುದಿಲ್ಲ. ಯಾಕಂದರೆ ಅವನಿಗೆ ಬ್ರಾಹ್ಮಣ ಅಂತ ಗೊತ್ತಿರಲಿಲ್ಲ, ಜಿಂಕೆ ಅಂತ ಕೊಂದಿದ್ದಾನೆ. ಅದಕ್ಕೆ ಬ್ರಾಹ್ಮಣ ಹತ್ಯೆ ದೋಷ ಬರೋದಿಲ್ಲ. ಆದರೆ ಜಿಂಕೆಯ ರೂಪವನ್ನು ಧರಿಸಿ ಮೈಥುನ ಕ್ರಿಯೆಯಲ್ಲಿ ಆಸಕ್ತನಾಗಿದ್ದ ನನ್ನನ್ನು ವಿವೇಚನೆ ಇಲ್ಲದೆ ಕೊಂದುದರಿಂದ ನನಗಿಂದು ಉಂಟಾಗಿರುವ ಸಂಕಟವೇ ನಿನಗೂ ಇಂತಹ ಸಮಯದಲ್ಲಿಯೇ ಪ್ರಾಪ್ತವಾಗುವುದು. ಕಾಮಮೋಹಿತನಾದ ನೀನು ಪ್ರಿಯೆಯೊಡನೆ ಸಮಾಗಮನವನ್ನಪೇಕ್ಷಿಸಿ ಅವಳ ಜೊತೆಯಲ್ಲಿ ಸೇರಿ ನನ್ನಂತೆಯೇ ಸುರತ ಸುಖವನ್ನು ಅನುಭವಿಸುವ ಸಮಯದಲ್ಲಿಯೇ ನೀನು ಪ್ರೇತಗಳ ಲೋಕದಲ್ಲಿ ಹೋಗಬೇಕಾಗುತ್ತದೆ ಅಂತ ಶಾಪ ಕೊಟ್ಟುಬಿಡ್ತಾನೆ. ಅಂದು ನಿನ್ನನ್ನು ಸೇರುವ ನಿನ್ನ ಪತ್ನಿಯು ನಿನ್ನೊಡನೆಯೇ ಈ ಯಮಾಲಯವನ್ನು ಸ್ವೇಚ್ಛೆಯಿಂದ ಸೇರುವಳು. ಯಾಕಂದರೆ ಇಲ್ಲಿ ಗಂಡ ಹೆಂಡತಿ ಇಬ್ಬರನ್ನೂ ಬಂದಿರ್ತಾನಲ್ಲ, ಅದಕ್ಕೆ ಮಾದರಿ ಸ್ವಯಂವಾಗಿ ಆಕೆಗೆ ಮನಸ್ಸಿಗೆ ಆ ಬುದ್ಧಿ ಬಂದ್ಬಿಡುತ್ತೆ. ನನ್ನಿಂದ ಈ ಕೆಲಸ ಆಯ್ತಲ್ಲ ಅಂದ್ಬಿಟ್ಟಿದ್ದನು ಗಂಡನ ಚಿತಿ ಬೆಂಕಿಯಲ್ಲೇ ಕೂತ್ಕೊಂಡು ಆಕೆ ಕೂಡ ಸಜೀವವಾಗಿ ದಹನ ಆಗಿಬಿಡ್ತಾಳೆ. ಋಷಿಗಳ ಮಾತು ಹಂಗಿರುತ್ತೆ, ಪವರ್ಫುಲ್ಲಾಗಿ. ನಾನು ಅತಿ ಸಂತೋಷದಲ್ಲಿದ್ದಾಗ ನೀನು ನನಗೆ ದುಃಖವನ್ನುಂಟು ಮಾಡಿರುವೆ. ಹಾಗೆಯೇ ನಿನಗೂ ಸ್ತ್ರೀ ಸುಖವನ್ನು ಅನುಭವಿಸಲು ಯತ್ನಿಸಿದಾಗ ದಾರುಣವಾದ ಮರಣವು ಸಂಭವಿಸುವುದು. ಇಷ್ಟು ಹೇಳಿ ಮೃಗರೂಪಧಾರಿಯಾದ ಮುನಿಯು ದುಃಖದಿಂದ ಪೀಡಿತನಾಗಿ ಮರಣ ಹೊಂದಿದನು. ಪಾಂಡುವು ಶೋಕಭರಿತನಾಗಿ ತನ್ನ ಆಶ್ರಮಕ್ಕೆ ಬಂದನು. ಇನ್ನು ಪಾಂಡುವಿನ ಅನುತಾಪ, ವಾನಪ್ರಸ್ಥಾಶ್ರಮದ ಸ್ವೀಕಾರ. ಇನ್ನು ಮುಗೀತೆಲ್ಲ, ಇನ್ನು ಸ್ಟೋರಿನ ಮುಗೀತು ಅಂದ್ಬಿಟ್ಟು ಜನ್ಮೇಜಯ ಪಾಂಡುವು ಸತ್ತು ಹೋದ ಮೃಗರೂಪನಾದ ಋಷಿಯನ್ನು ಅಲ್ಲಿಯೇ ಬಿಟ್ಟು ಆಶ್ರಮಕ್ಕೆ ಬಂದು ಆಪ್ತ ಬಂಧು ಒಬ್ಬನನ್ನು ಕಳೆದುಕೊಂಡವನಂತೆಯೇ ತನ್ನ ಮಡದಿಯರೊಡನೆ ಶೋಕ ದುಃಖಗಳಿಂದ ಪ್ರಲಾಪ ಮಾಡುತ್ತಿದ್ದನು. ಹೀಗೆಯೇ ದುಃಖಿಸುತ್ತಿರುವಾಗ ತನ್ನನ್ನೇ ತಾನು ಬಗೆಬಗೆಯಾಗಿ ಹೇಳಿಕೊಂಡನು. ಅಯ್ಯೋ, ದುರಾತ್ಮರು ಸದ್ವಂಶದಲ್ಲಿ ಹುಟ್ಟಿದರೂ ಕಾಮಜಾಲದಿಂದ ಮೋಹಿತರಾಗಿ ಸ್ವಕರ್ಮ ಫಲಗಳಿಂದಲೇ ದುರ್ಗತಿಯನ್ನು ಹೊಂದುವರು. ನನ್ನ ತಂದೆಯಾದರೋ ಮಹಾತ್ಮನಾದ ಶಾಂತನುವಿನ ಮಗನಾಗಿ ಹುಟ್ಟಿದರೂ ಕಾಮವಶನಾಗಿದ್ದುದರಿಂದ ಕ್ಷಯರೋಗ ಪೀಡಿತನಾಗಿ ತಾರುಣ್ಯದಲ್ಲಿಯೇ ಹಸುವನ್ನು ತೊರೆದನು. ಅಂದರೆ ಪ್ರಾಣ ಬಿಟ್ಬಿಟ್ಟಿರ್ತಾನೆ. ವಿಚಿತ್ರ ವೀರ್ಯ. ಅವ್ರ ತಂದೆ ಸತ್ತೋಗಿದ್ದಕ್ಕೆ ಅಲ್ಲ, ವ್ಯಾಸ ಭಗವಾನರಿಂದ ಇವರು ಜನ್ಮ ಪಡೆಯಬೇಕಾಗುತ್ತೆ. ಯದ್ಯಪಿ ನನ್ನ ಜನ್ಮದಾತರು ಮಹರ್ಷಿಗಳಾದ ಕೃಷ್ಣ ದ್ವೈಪಾಯನರೇ ಆದರೂ ನನ್ನ ತಂದೆಯ ಕ್ಷೇತ್ರದಲ್ಲಿ ಅಂದರೆ ಪತ್ನಿಯಲ್ಲಿ ನಾನು ಹುಟ್ಟಿದ್ದೇನೆಂದಾದ್ದರಿಂದ ಅವನಲ್ಲಿದ್ದ ದುರ್ಗುಣವು ನನಗೆ ಬಂದಿದೆ. ಅಂದರೆ ನಮ್ಮ ತಂದೆಯಲ್ಲಿದ್ದ ದುರ್ಗುಣವೇ ನನಗೂ ಬಂದಿದೆ ಅಂತ ಅವನು ಬೈಕುತ್ತಾ ಇದ್ದಾನೆ ಪಾಂಡು. ಕಾಮಮೋಹಿತನಾಗಿ ಬೇಟೆಯಾಡಲು ಜಿಂಕೆಗಳನ್ನು ಹುಡುಕುತ್ತಾ
ಅಳೆಯುತ್ತಿರುವುದೇ ನನ್ನ ದೈನಂದಿನಿ ಕ್ರಿಯೆಯಾಯಿತು. ಈ ಕಾರಣದಿಂದಲೇ ದೇವತೆಗಳು ನನ್ನನ್ನು ಆಪತ್ಕಾಲದಲ್ಲಿ ಋಷಿಯ ಶಾಪದಿಂದ ರಕ್ಷಿಸಲು ಮುಂದೆ ಬರಲಿಲ್ಲ. ನಾನೊಂದು ಒಳ್ಳೆ ಹೆಚ್ಚು ಧರ್ಮಾತ್ಮ ಇದ್ದಿದ್ದರೆ ನಂದು ಪಾಪ ಕೆಲಸಗಳು ಮಾಡಿಸ್ತೀರಾ ಕಾಪಾಡಿಬಿಡ್ತಾವಂತೆ. ಅದು ನಿಜಾನೇ. ಮತ್ತು ಒಬ್ಬರು ನಾನು ಓದಿದ್ದರ ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಶಾಸ್ತ್ರೀಜಿ ಅಂತ ಒಬ್ಬರು ಸಿದ್ಧ ಪುರುಷರು ಇರ್ತಾರೆ. ಅವರು ಅವಧೂತರಾಗ್ಬಿಟ್ಟಿರ್ತಾರೆ. ಅವಧೂತರಾಗ್ಬಿಟ್ಟಿದ್ರೆ ಒಂದು ಸತಿ ಕಾಡಲ್ಲಿ ಸ್ಟಾರ್ಟಿಂಗ್ ಅವಸ್ಥೆಯಲ್ಲಿ ಇನ್ನು ಅವ್ರಿಗೆ ಭಿಕ್ಷೆ ಸಿಕ್ಕಿದ್ರೆ ಭಿಕ್ಷೆ ತಗೊತಾ ಇದ್ರಂತೆ. ಇಲ್ಲ ಅಂದರೆ ಸುಮ್ಮನೆ ನೀರನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನೇ ಅನ್ನ ಅಂತ ಭಾವನೆ ಮಾಡಿಕೊಂಡ್ರೆ ಇನ್ನು ಅವಧೂತರಲ್ಲ, ಅದೇ ಆಹಾರ ಥರ ಆಗ್ತಾಯಿತ್ತು. ಆ ನೀರನ್ನು ಸ್ವಲ್ಪ ಬಿಸಿ ಮಾಡೋದಕ್ಕೆ ಕೆಲವೊಂದು ಕಟ್ಟಿಗೆ ತಗೊಂಡು ಇನ್ನೇನು ಬೆಂಕಿ ಹಚ್ಬೇಕಂತ ಹೋಗ್ತಾಯಿದ್ರಂತೆ. ಆಕಾಶವಾಣಿ ಒಂದು ಬರುತ್ತಂತೆ. ಆಕಾಶವಾಣಿ ಬಂದುಬಿಟ್ಟದ್ದು, ಹೇ ಬೆಂಕಿ ಹಚ್ಚಬೇಡ ನೀನು ಅನ್ನುತ್ತಂತೆ. ಏನಿದು ಅಂತ ಮತ್ತೆ ಹಂಗೆ ನೆಗ್ಲೆಕ್ಟ್ ಮಾಡಿ ಇನ್ನೊಂದು ಸತಿ ಬೆಂಕಿ ಕಡ್ಡಿ ಹಚ್ಚದೆ. ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ಬೆಂಕಿ ಹಚ್ಬೇಡ, ನಾನು ಒಳಗಡೆ ಇದ್ದೀನಿ ಅಂತ ಗೊತ್ತಿಲ್ವ ನಿನಗೆ ಅಂತ. ಒಣಗೋಗಿರೋ ಕಟ್ಟಿಗೆ ಒಳಗಡೆ ಹುಳ ಇತ್ತಂತೆ. ಆ ಹುಳಗಳದ್ದು ಒಂದು ಮನೆಯೇ ಇದ್ದಂಗೆ ಇತ್ತಂತೆ. ಅವು ಮಾತಾಡ್ತಾ ಇದ್ದಾವಂತೆ. ಅಂದರೆ ಅಂಥವರು ಜೀವನ್ಮುಕ್ತ ಪುರುಷ ಕೈಯಲ್ಲಿ ಪಾಪದ ಕೆಲಸ ಕೂಡ ಮಾಡಿಸೋದಿಲ್ಲ. ಆ ಥರ ಯಾವುದೋ ಒಂದು ಆಕಾಶವಾಣಿನೂ ಏನೋ ಒಂದು ಬಂದುಬಿಟ್ಟಿದ್ದೂ ಅಂಥ ಪಾಪದ ಕೆಲಸ ಮಾಡ್ದಿರ ನಿಲ್ಲಿಸಿಬಿಡ್ತಾರೆ. ಜಿಂಕೆಗೆ ಬಾಣ ಹೊಡಿತಾ ಇದ್ದಾಗ ಯಾವ ದೇವತೆಯವರು ಬರಲಿಲ್ವಲ್ಲ ಆ ಪಾಪದ ಕೆಲಸ ನಿಲ್ಲಿಸೋದಕ್ಕೆ ಅಂತ ಅವನು ಬೈಕುಂತ ಇದ್ದಾನೀಗ ಪಾಂಡು. ಇನ್ನಾದರೂ ನಾನು ಮೋಕ್ಷ ಮಾರ್ಗವನ್ನು ಅನುಸರಿಸುವೆನು. ಪತ್ನಿ, ಪುತ್ರ, ಸುತಾಲಯಾದಿಗಳು, ಸಂಸಾರದ ಬಂಧನಗಳು. ಇವಾಗ ಸಂಸಾರದ ಮೇಲೆ ವೈರಾಗ್ಯ ಬರ್ತಾ ಇದೆ. ಇದು ಸ್ಮಶಾನ ವೈರಾಗ್ಯ ಅಂತಾರೆ. ಸಂಸಾರ ಬಂಧನವೆಂಬುದೇ ಬಹಳ ದುಃಖದಾಯಕವಾದದ್ದು. ನನ್ನ ಜನಕರಾದ ವೇದವ್ಯಾಸರು ಅನುಸರಿಸುತ್ತಿರುವ ಸದ್ವೃತ್ತಿಯನ್ನೇ ನಾನೂ ಅನುಸರಿಸುವೆನು. ಅವ್ರ ಮನೆಯಲ್ಲೇ ಎಕ್ಸಾಂಪಲ್ ಇದ್ದಾನೆ ವ್ಯಾಸ ಭಗವಾನರು. ಬಹಳ ಶ್ರಮದಿಂದಲಾದರೂ ಪಂಚೇಂದ್ರಿಯಗಳನ್ನು ಜಯಿಸಿ ತಪಶ್ಚರಣೆಯನ್ನು ನಿರತನಾಗುವೆನು. ಪತ್ನಿಯರನ್ನು ಬಂಧುಗಳನ್ನು ವಿಸರ್ಜಿಸಿ ಮುಂಡನ ಮಾಡಿಸಿಕೊಂಡು ಅಂದರೆ ಗುಂಡೋಡಿಸ್ಕೊಂಡು ಏಕಾಕಿಯಾಗಿ ಅರಣ್ಯದಲ್ಲಿದ್ದು ವನಸ್ಪತಿಗಳಿಂದ ಭಿಕ್ಷೆ ಎತ್ತು. ವನಸ್ಪತಿಗಳಂದ್ರೆ ಹಣ್ಣು. ಒಂದು ಸತಿ ಹಣ್ಣು ತೆಗೆದ ಮೇಲೆ ಮತ್ತೆ ಇನ್ನೊಂದು ಸತಿ ಏನು ಬರ್ತದೆ ಅದನ್ನು ವನಸ್ಪತಿ ಅಂತಾರೆ. ಔಷಧಿ ಅಂದರೆ ಒಂದು ಸತಿ ಅದು ಬೀಜ ಬಿಟ್ಟ ಮೇಲೆ ಮತ್ತೆ ಅದು ಸತ್ತೋಗುತ್ತೆ. ಭತ್ತ, ಗೋಧಿ ಇವೆಲ್ಲ ಒಂದು ಸತಿ ಧಾನ್ಯ ಕೊಟ್ಟ ಮೇಲೆ ಅದು ಗಿಡ ಸತ್ತೋಗುತ್ತೆ. ಅದನ್ನು ಔಷಧಿ ಅಂತಾರೆ. ಮನುಷ್ಯನಿಗೆ ಇವೆರಡೇ ಆಹಾರ, ವನಸ್ಪತಿ ಮತ್ತು ಔಷಧಿ. ಭಿಕ್ಷೆ ಎತ್ತಿ ಜೀವಿಸುತ್ತೇನೆ. ಪ್ರಿಯವಾದ ಮತ್ತು ಅಪ್ರಿಯವಾದ ವಸ್ತುಗಳೆಲ್ಲವನ್ನೂ ವರ್ಜಿಸಿ ಭಸ್ಮವನ್ನು ಧಾರಣೆ ಮಾಡಿಕೊಂಡು ಹಾಳು ಬಿದ್ದಿರುವ ಮನೆಯಲ್ಲಾಗಲಿ ಮರದ ನೆರಳಿನಲ್ಲಾಗಲಿ ವಾಸಿಸುವೆನು. ದುಃಖದಲ್ಲಿ ಅಳದೆ ಸುಖದಲ್ಲಿ ಸಂತೋಷಿಸದೆ ನಿಂದಾಸ್ತುತಿಗಳೆರಡನ್ನೂ ಪರಿಗಣಿಸದೆ ಕಾಲ ಕಳೆಯುವೆನು. ಯಾರಿಗೂ ನಮಸ್ಕಾರವನ್ನು ಮಾಡುವುದಿಲ್ಲ, ಯಾರಿಂದಲೂ ಆಶೀರ್ವಾದಗಳನ್ನು ಪಡೆಯುವುದಿಲ್ಲ. ಸುಖ ದುಃಖಗಳನ್ನು ಒಂದೇ ಎಂದು ಪರಿಗಣಿಸಿ ಛತ್ರಪಾದುಕೆಗಳನ್ನು ಪರಿತ್ಯಜಿಸುವೆನು. ನಾನು ಯಾರನ್ನೂ ಹಾಸ್ಯ ಮಾಡುವುದೂ ಇಲ್ಲ, ಯಾರ ಮೇಲೂ ಕೋಪಿಸಿಕೊಳ್ಳುವುದೂ ಇಲ್ಲ. ಯಾವಾಗಲೂ ಸಂತೋಷದಿಂದಿರುತ್ತಾ ಸಕಲ ಪ್ರಾಣಿಗಳಿಗೂ ಹಿತವನ್ನೇ ಬಯಸುತ್ತಾ ಕಾಲ ಕಳೆಯುವೆನು. ಎಲ್ಲ ಸನ್ಯಾಸಿಗಳು ಧರ್ಮಗಳೆಲ್ಲ ಯೋಚನೆ ಮಾಡಿಕೊಂಡು ನಾನು ಹಂಗೆ ಆಗ್ಬಿಡ್ತೀನಿ ಅಂತ. ಸ್ವೇದಜ, ಉದ್ಭಿಜ, ಅಂಡಜ, ಜರಾಯುಜ ಈ 4 ಪ್ರಕಾರದ ಜೀವಿಗಳಿರ್ತಾವೆ ಪ್ರಪಂಚದಲ್ಲಿ. ಸ್ವೇದಜ ಅಂದರೆ ಬೆವರಿಂದ ಹುಡ್ತಾವೆ. ಬೆವರಿಂದ ಕೆಲವೊಂದು ಪ್ರಾಣಿಗಳು ಹುಡ್ತಾ ಇರ್ತವೆ. ಉದ್ಭಿಜ ಅಂದರೆ ಭೂಮಿಯನ್ನು ಹೊಡ್ಕೊಂಡು ಮೇಲೆ ಬರ್ತಾ ಇರ್ತವೆ. ಮತ್ತು ಅಂಡಜ ಅಂದರೆ ಮೊಟ್ಟೆಯಿಂದ ಜನ್ಮ ತಗೊತವೆ. ಮತ್ತು ಉದ್ಭಿಜದ ಕೋಟಿಯಲ್ಲೇ ನಾವು ಕೂಡ ಈ ಯೋನಿಯಿಂದ ಬರೋದು. ಮತ್ತು ಜರಾಯುಜ ಅಂದರೆ ನೀರಿನಿಂದ ಉತ್ಪನ್ನ ಆಗುವಂಥವು. ಈ ಎಂಬ 4 ವರ್ಗಗಳ ಪ್ರಾಣಿಗಳನ್ನು ಮತ್ತು ವನಸ್ಪತಿಗಳನ್ನು ಹಿಂಸಿಸದಿರುವುದು ಮಾತ್ರವಲ್ಲದೆ ಅವೆಲ್ಲವನ್ನು ನನ್ನ ಮಕ್ಕಳೆಂದೇ ಭಾವಿಸುವೆನು. ಜ್ಞಾನಿ ಆಗಿಬಿಡ್ತಾ ಇದ್ದಾನೀಗ. ದಿನಕ್ಕೊಂದು ಬಾರಿ 5 ಅಥವಾ 10 ಮನೆಗಳಲ್ಲಿ ಮಾತ್ರ ಭಿಕ್ಷೆ ಬೇಡುವೆನು. ಸನ್ಯಾಸಿ ಧರ್ಮಗಳಿವೆಲ್ಲ. ನನಗೆ ಭಿಕ್ಷೆಯು ಸಿಗದಿದ್ದರೆ ಅಂದು ಆಹಾರವಿಲ್ಲದೆಯೇ ಇರುವೆನು. ಒಂದೇ ತುತ್ತು ಸಿಕ್ಕಿದರೂ ಅಷ್ಟನ್ನೇ ತಿಂದು ಜೀವಿಸುವೆನು ಹೊರತು ಒಮ್ಮೆ ಹೋದ ಮನೆಗೆ ಪುನಃ ಪ್ರವೇಶಿಸುವುದಿಲ್ಲ. ಭಿಕ್ಷೆಯು ಸಿಗದಿರಲಿ ಮಹಾತಪಸ್ವಿಯ ರೀತಿಯಲ್ಲಿ ನಿಶ್ಚಿಂತನಾಗಿರುವೆನು.
ಒಬ್ಬನು ನನ್ನ ಒಂದು ತೋಳನ್ನು ಕೊಡಲಿಯಿಂದ ಕಡಿದರೂ ಮತ್ತೊಬ್ಬನು ನನ್ನ ಎರಡನೆಯ ತೋಳಿಗೂ ಗಂಧವನ್ನು ಲೇಪಿಸಿದರೂ ಇಬ್ಬರೂ ನನ್ನ ದೃಷ್ಟಿಯಲ್ಲಿ ಸಮಾನರಾಗಿರುವರು. ಕೊಡಲಿಯಿಂದ ತೋಳನ್ನು ಕಡಿದವನಿಗೆ ಕಷ್ಟವನ್ನಾಗಲಿ ಗಂಧವನ್ನು ಲೇಪಿಸಿದವನಿಗೆ ಸುಖವನ್ನಾಗಲಿ ಅಭಿಲಾಷಿಸೇನು. ಜೀವಿತದಿಂದ ಸಂತೋಷ ಪಡುವುದೂ ಇಲ್ಲ, ಮರಣವೆಂಬುದನ್ನು ಯೋಚಿಸಿ ದುಃಖಿಸುವುದೂ. ಸನ್ಯಾಸ ವ್ರತದಿಂದಿದ್ದು ಆತ್ಮದ ಪಾಪಗಳನ್ನು ತೊಳೆದು ಆನಂದಮಯವಾದ ಪರಮಪದವನ್ನು ಸೇರುವೆನು. ಪಾಪಗಳಿಂದಲೂ ಪ್ರಾಪಂಚಿಕ ವ್ಯವಹಾರಗಳಿಂದಲೂ ವಿಮುಕ್ತನಾಗಿ ಯಾರ ಅಧೀನಕ್ಕೂ ಒಳಪಡದೆ ವಾಯುದೇವನಂತೆ ಸ್ವತಂತ್ರನಾಗಿ ಬಾಳುವೆನು. ನಿರ್ಭಯವಾದ ಈ ಮಾರ್ಗವನ್ನು ಅನುಸರಿಸಿ ಸಿದ್ಧಿಯನ್ನು ಪಡೆದು ಕಡೆಯಲ್ಲಿ ಪ್ರಾಣತ್ಯಾಗ ಮಾಡುವೆನು. ಎಲ್ಲ ಇನ್ನು ಸನ್ಯಾಸದ ಧರ್ಮಗಳೆಲ್ಲ ಇನ್ನು ಅದೇ ಲಿಸ್ಟ್ ಬರುತ್ತೆ. ಇನ್ನು ಸಂಸಾರದಲ್ಲಿ ಏನೂ ಇಲ್ಲ ಅಂದಮೇಲೆ ಡೈರೆಕ್ಟ್ ಹಿಮಾಲಯಗಳೇ ಜ್ಞಾಪಕ ಬರ್ತವೆ. ಇದೇ ದಾರಿ ತೋರಿಸುತ್ತೆ. ಇನ್ನು ಶ್ರುತಿ ನಿಂದಿತವಾದ ವೀರ್ಯ ಶೋಷಕವಾದ ಧರ್ಮವನ್ನು ಪರಿತ್ಯಜಿಸುವೆನು. ಪ್ರಾಪಂಚಿಕ ವ್ಯಸನಗಳಿಂದ ತುಂಬಿದ ಗೃಹಸ್ಥ ಧರ್ಮವನ್ನು ಮಾತ್ರ ಪುನಃ ಅವಲಂಬಿಸುವುದಿಲ್ಲ. ಇನ್ನು ಗೃಹಸ್ಥಾಶ್ರಮಕ್ಕೆ ಬರೋದಿಲ್ಲ ನಾನು ಅಂದ್ಬಿಟ್ಟು ಸನ್ಯಾಸ ತಗೊಂಡ್ಬಿಡ್ತೀನಿ ಅಂತ. ಬೇರೆಯವರಿಂದ ಸತ್ಕೃತನಾಗಲಿ ಅಸತ್ಕೃತನಾಗಲಿ ಯಾವನು ಹೀನ ದೃಷ್ಟಿಯಿಂದ ಮತ್ತೊಂದು ರೀತಿಯ ಅಂದರೆ ಸನ್ಯಾಸಿಗಳಿಗೆ ಯೋಗ್ಯವಲ್ಲದ ನಡತೆಯನ್ನು ಅನುಸರಿಸುತ್ತಾನೆಯೋ ಅಂತಹ ಕಾಮಾತ್ಮನು ನಾಯಿಗೆ ಸಮಾನನೆನಿಸುವೆನು. ಹೀಗೆ ಹೇಳುತ್ತಿರುವ ರಾಜನಿಗೆ ದುಃಖಾತಿಶಯದಿಂದ ಉಸಿರಾಡುವುದು ಕಷ್ಟವಾಯಿತು. ದುಃಖ ಇದು ಇನ್ನಾಯ್ತಲ್ಲ, ಜೀವನ ಎಲ್ಲ ಹಾಳಾಗೋಯ್ತಲ್ಲ, ಇನ್ನು ಅದೇ ಸನ್ಯಾಸ ಮಾರ್ಗನೇನ ಗತಿ ಅಂದ್ಬಿಟ್ಟು ಪತ್ನಿಯರ ಮುಖಗಳನ್ನು ನೋಡುತ್ತಾ ಪುನಃ ಹೇಳಿದನು. ನನ್ನ ತಾಯಿ ವಿದುರ, ಧೃತರಾಷ್ಟ್ರ, ಸತ್ಯವತಿ, ಭೀಷ್ಮ, ಪುರೋಹಿತರು, ನಮ್ಮನ್ನೇ ಆಶ್ರಯಿಸಿರುವ ಭೃತ್ಯರು, ಪ್ರಜೆಗಳು ಇವರೆಲ್ಲರಿಗೂ ಪಾಂಡುವು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸಿ ಹೊರಟು ಹೋದನು ಎಂಬ ವಾರ್ತೆಯನ್ನು ತಿಳಿಸಪಡಲಿ ಅಂತ. ಹೆಂಡತಿಯರೇ, ನೀವು ನನಗೆ ತಿಳಿಸ್ಬಿಡಿ, ನಾನು ಸನ್ಯಾಸ ತಗೊಂಡಿದ್ದೀನಿ ಅಂತ ತಿಳಿಸ್ಬಿಡಿ ಅಂತಾರೆ. ಅದನ್ನು ಕೇಳಿ ಕುಂತಿ ಮಾದರಿಯರು ಸುಮ್ಮನಿರಲು ಸಾಧ್ಯವಾಗಲಿರಲಿಲ್ಲ. ಮಹಾರಾಜ ಎಂದರು. ಮುಂದೆ ಮಾತು ಹೊರಡಲಿಲ್ಲ. ಕೆಲವು ಕ್ಷಣಗಳ ನಂತರ ಗದ್ಗದ ಸ್ವರದಿಂದ ಹೇಳಿದರು. ರಾಜ, ಸನ್ಯಾಸವನ್ನೇ ಸ್ವೀಕರಿಸಬೇಕಾಗಿಲ್ಲ. ಸಪತ್ನಿಕನಾಗಿದ್ದುಕೊಂಡೇ ಮಹಾತಪಸ್ಸನ್ನು ಮಾಡಿ ಉತ್ತಮ ಲೋಕಗಳನ್ನು ಪಡೆಯಬಹುದು, ಅಥವಾ ತ್ರೈಲೋಕ್ಯಾಧಿಪತ್ಯವನ್ನಾದರೂ ಪಡೆಯಬಹುದು. ನಾವು ನಮ್ಮ ಪತಿದೇವನ ಜೊತೆಯಲ್ಲೇ ಜಿತೇಂದ್ರಿಯರಾಗಿ ಇದ್ದುಕೊಂಡು ಸುಖಲೋಲುಪತೆಯನ್ನು ದೂರ ಮಾಡಿ ತಪಸ್ಸು ಮಾಡುವೆವು. ಅದು ಹೊರತಾಗಿ ನೀನೇನಾದರೂ ನಮ್ಮನ್ನು ಪರಿತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿದರೆ ನಾವು ಈ ಕೂಡಲೇ ಪ್ರಾಣತ್ಯಾಗ ಮಾಡುವೆವು, ಇದು ನಿಶ್ಚಯ ಅಂತ. ಎಲ್ಲಿ ಬಿಡ್ತಾರೆ? ಅವರು ಬಿಡಲ್ಲ. ಪತ್ನಿಯರ ಮಾತನ್ನು ಕೇಳಿದೊಡನೆಯೇ ಪಾಂಡುವಿನ ಮನಸ್ಸು ಸ್ವಲ್ಪ ಬದಲಾಯಿಸಿತು. ಧರ್ಮಸಮ್ಮತವಾದ ರೀತಿಯಲ್ಲಿ ನಿಮ್ಮ ನಿಶ್ಚಯವಿರುವುದಾದರೆ ನಿಮ್ಮೊಡನೆಯೇ ತಪಶ್ಚರಣೆ ಮಾಡಿ ಅವ್ಯಯವಾದ ಲೋಕಗಳನ್ನು ಪಡೆಯುವನು. ನಗರದ ಸುಖೋಪಭೋಗಗಳನ್ನು ದೂರ ಮಾಡಿ ವಲ್ಕಲಧರನಾಗಿ ಕಂದಮೂಲಾದಿಗಳನ್ನು ತಿನ್ನುತ್ತಾ ಬಹಳ ಘೋರವಾದ ತಪಸ್ಸನ್ನು ಮಾಡುವೆನು. ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಸ್ನಾನ ಮಾಡಿ ಹೋಮ ಹವನಾದಿಗಳನ್ನು ಮಾಡುವೆನು. ಅಲ್ಪಾಹಾರವನ್ನು ತೆಗೆದುಕೊಳ್ಳುತ್ತಾ ನನ್ನ ಈ ದೇಹವನ್ನು ಕೃಶ ಮಾಡುವನು. ತಪಶ್ಚರ್ಯ, ಶರೀರವನ್ನು ಒಣಗಿಸ್ತಾ ಇದ್ರು ಆವಾಗ. ಜಟಾಧಾರಿಯಾಗಿ ಕೃಷ್ಣಾಜಿನವನ್ನು ಹೊದೆಯನ್ನು ಅಂದರೆ ಜಿಂಕೆ ಚರ್ಮವನ್ನು ಹೊದ್ದುಕೊಂಡು ಶರೀರವನ್ನು ಬಿಸಿಲು ಮಳೆಗಳಿಗೆ ಮರೆ ಮಾಡದೆ ಹಸಿವು ಬಾಯಾರಿಕೆಗಳನ್ನು ಲೆಕ್ಕಿಸದೆ ತೀಕ್ಷ್ಣವಾದ ತಪಶ್ಚರಣೆಗಳಿಂದ ಸವೆಸುವೆನು. ಏಕಾಂತದಲ್ಲಿದ್ದುಕೊಂಡು ಧ್ಯಾನ ಮಾಡುವೆನು. ಹಣ್ಣಾಗಲಿ ಕಾಯಾಗಲಿ ರುಚಿ ಇರಲಿ ಇಲ್ಲದಿರಲಿ ವಿವೇಚನೆ ಮಾಡದೆ ತಿನ್ನುವೆನು. ದೇವಪಿತೃಗಳನ್ನು ಮಂತ್ರಗಳಿಂದಲೂ ಅಭಿಷೇಕ ತರ್ಪಣಗಳಿಂದಲೂ ಕಾಡಿನಲ್ಲಿ ಸಿಕ್ಕುವ ಹಣ್ಣುಗಳಿಂದಲೂ ತೃಪ್ತಿಪಡಿಸುವೆನು. ಅರಣ್ಯದಲ್ಲಿರುವ ಪ್ರಾಣಿಗಳನ್ನಾಗಲಿ ಮನುಷ್ಯರನ್ನಾಗಲಿ ನಗರದಲ್ಲಿರುವ ನನ್ನ ಕುಲಬಾಂಧವರನ್ನಾಗಲಿ ನೋಡಲು ಹೋಗುವುದಿಲ್ಲ. ಅವರಿಗೆ ಯಾವ ವಿಧವಾದ ತೊಂದರೆಯನ್ನು ಕೊಡುವುದಿಲ್ಲ. ನಿಮ್ಮ ಇಚ್ಛೆಯಂತೆಯೇ ನನ್ನ ಜೀವನದ
ಅಂತ್ಯದವರೆಗೂ ವಾನಪ್ರಸ್ಥಾಶ್ರಮ ಯೋಗ್ಯವಾದ ಕರ್ಮಗಳನ್ನೇ ಆಚರಿಸುತ್ತಾ ಕಾಲ ಕಳೆಯುವನು. ಅಂದ್ಬಿಟ್ಟು ಈಗ ಸರಿ ಹೆಂಡತಿ ಜೊತೆ ಇದ್ದರೂ ಕೂಡ ವಾನಪ್ರಸ್ಥಾಶ್ರಮದಲ್ಲಿದ್ದಂಗೆ ತಪಶ್ಚರ್ಯ ಮಾಡಿಕೊಂಡು ಈ ಥರ ಜೀವನ ನಡೆಸಬೇಕಂತ ಡಿಸೈಡ್ ಆಗ್ತಾನೆ. ಮತ್ತು ಹೀಗೆ ಪಾಂಡವು ಕುಂತಿ ಮಾದ್ರಿಯರಿಗೆ ಹೇಳಿ ಸಂತೈಸಿ ತನ್ನ ಶಿರೋಭೂಷಣವನ್ನು, ವಕ್ಷಸ್ಥಲದ ಭೂಷಣಗಳನ್ನು, ಭುಜಕೀರ್ತಿಗಳನ್ನು, ಕುಂಡಲಗಳನ್ನು ಮತ್ತು ಕುಂತಿ ಮಾದ್ರಿಯರ ಅಮೋಘವಾದ ರತ್ನಾಭರಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಪಾಂಡುವು ದೇಶಕೋಶಾದಿಗಳನ್ನು ಅರ್ಥ, ಕಾಮ, ಸುಖ, ರತಿ ಎಲ್ಲವನ್ನೂ ಪರಿತ್ಯಜಿಸಿ ನಿರಂತರ ಅರಣ್ಯವಾಸಕ್ಕೆ ಪತ್ನಿಯರೊಡನೆ ಹೊರಟು ಹೋದನು. ಹಸ್ತಿನಾಪುರದಲ್ಲಿ ಹೋದನೆಂದು ಹಸ್ತಿನಾಪುರದಲ್ಲಿ ಸಾರಿರಿ ಎಂದು ಸೇವಕರಿಗೆ ಹೇಳಿಬಿಟ್ಟನು. ಈ ಥರ ಸೇವಕರಿಗೆ ಹೋಗಿ ತಿಳಿಸ್ಬಿಡಪ್ಪ, ನಿನ್ನಲ್ಲಿ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳುವಂಥ. ಮತ್ತು ಪಾಂಡುವಿನಿಂದ ಹಸ್ತಿನಾಪುರಕ್ಕೆ ಹೋಗಲು ಆಜ್ಞಾಪ್ತರಾದ ಸೇವಕರು ಮತ್ತು ಪರಿಚಾರಕರು ಪಾಂಡುರಾಜನ ಅನೇಕ ವಿಧವಾದ ದೈನ್ಯೋಕ್ತಿಗಳನ್ನು ಕೇಳಿ, ಅಯ್ಯೋ, ಧೀಮಂತನಾದ ಪಾಂಡುರಾಜನನ್ನು ಬಿಟ್ಟು ನಾವು ಹೇಗೆ ತಾನೇ ಹಸ್ತಿನಾಪುರಕ್ಕೆ ಹೋಗೋಣ ಎಂಬುದಾಗಿ ಹೇಳಿಕೊಳ್ಳುತ್ತಾ ಗಟ್ಟಿಯಾಗಿ ಅಳತೊಡಗಿದರು. ಧಾರಾಕಾರವಾದ ಅತ್ಯುಷ್ಣವಾದ ಕಂಬನಿಗಳನ್ನು ಸುರಿಸಿದರು. ಆದರೂ ಪಾಂಡುವಿನ ಆಜ್ಞೆಯಂತೆ ಅವರು ಹಸ್ತಿನಾಪುರಕ್ಕೆ ಹೋಗಲೇಬೇಕಾಯಿತು. ಪಾಂಡುವು ಕೊಟ್ಟಿದ್ದ ಧನ ಕನಕ ವಸ್ತುಗಳನ್ನು ಹೊತ್ತುಕೊಂಡು ಭಾರವಾದ ಹೃದಯಗಳಿಂದ ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರನಿಗೆ ಸಕಲವನ್ನೂ ವಿವರಿಸಿ ಹೇಳಿ ಆಭರಣಗಳೆಲ್ಲವನ್ನೂ ಧೃತರಾಷ್ಟ್ರನಿಗೆ ಒಪ್ಪಿಸಿದರು. ಧೃತರಾಷ್ಟ್ರನು ಶೋಕಾವಿಷ್ಟನಾದನು. ಅನೇಕ ದಿನಗಳವರೆಗೂ ತಮ್ಮನ ಅಗಳುವಿಕೆಯಿಂದ ಅನ್ನಾಹಾರಗಳನ್ನು ತೆಗೆದುಕೊಳ್ಳದೆ ದುಃಖದಿಂದಲೇ ಕಾಲ ಕಳೆದನು. ಧೃತರಾಷ್ಟ್ರನಿಗೆ ತಮ್ಮನ ಮೇಲೆ ಪ್ರೀತಿ ಇತ್ತು. ಯಾಕಂದರೆ ತಮ್ಮನೇ ಎಲ್ಲ ರಾಜ್ಯನೆಲ್ಲ ಗೆಲ್ಲಿಸ್ಕೊಂಡ್ಬಂದು ಅಲ್ಲಿ ಸಿಂಹಾಸನದಲ್ಲಿ ಕೂಡಿಸಿ ಹೋಗಿದ್ದ. ಇರುತ್ತೆ, ಎಷ್ಟಿಲ್ಲ ಅಂದರೂ ಆ ಪ್ರೀತಿ ಇರುತ್ತೆ. ಮತ್ತು ಮಕ್ಕಳೆಲ್ಲ ಹುಟ್ಟಿದ ಮೇಲೆ ದ್ವೇಷ ಬಂದುಬಿಟ್ಟಿರುತ್ತೆ. ಪಾಂಡುವು ಪರಿವಾರದವರೆಲ್ಲರನ್ನೂ ಕಳಿಸಿದ ನಂತರ ಇಬ್ಬರು ಪತ್ನಿಯರೊಡನೆ ಕಂದಮೂಲಾಶನಾಗಿ ನಾಗಶತ ಪರ್ವತವನ್ನು ಸೇರಿದನು. ಅನಂತರ ಚೈತ್ರರಥವೆಂಬ ವನವನ್ನು ಸೇರಿ ಮುಂದೆ ಕಾಲಕೂಟಕ್ಕೆ ನಡೆದು ಹೋದನು. ಕಟ್ಟಕಡೆಗೆ ಹಿಮಪರ್ವತವನ್ನು ದಾಟಿ ಸಿದ್ಧಚಾರಣಿಗಳ ಆಶ್ರಯ ಸ್ಥಾನವಾದ ಗಂಧಮಾದನ ಪರ್ವತವನ್ನು ಸೇರಿ ಅಲ್ಲಿ ಅನೇಕ ಕಾಲ ತಪಶ್ಚರಣೆಯನ್ನು ಮಾಡಿದನು. ಇದೆಲ್ಲ ಟಿಬೆಟ್ನಲ್ಲಿ ಹಿಮಾಲಯ ದಾಟಿ ಆ ಕಡೆ ಮೇಲ್ಗಡೆ ಹೋದರೆ ಟಿಬೆಟ್ ಬಂದುಬಿಡುತ್ತೆ. ಅನಂತರ ಇಂದ್ರದ್ಯುಮ್ನ ಸರೋವರವನ್ನು ಸೇರಿ ಹಂಸಕೂಟವೆಂಬ ಪರ್ವತ ಶ್ರೇಣಿಯನ್ನು ದಾಟಿ ಶತಶೃಂಗವೆಂಬ ಪರ್ವತ ತೆಪ್ಪಲಿಗೆ ಹೋಗಿ ಅಲ್ಲಿ ಅತಿ ಕಠಿಣವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದನು. ಪಾಂಡುವಿನ ಈಗ ಪ್ರತ್ಯಾಪೇಕ್ಷ ಕುಂತಿಯೊಡನೆ ಸಮಾಲೋಚನೆ. ಪಾಂಡುವು ಸರ್ವದಾ ತಪಶ್ಚರಣೆಯಲ್ಲಿಯೇ ನಿಮಗ್ನನಾಗಿದ್ದನು. ಕೆಲವೇ ದಿನಗಳಲ್ಲಿ ಶತಶೃಂಗ ಪರ್ವತದಲ್ಲಿದ್ದ ಸಿದ್ಧಚಾರಣರ ಪ್ರೀತಿಗೂ ಪಾತ್ರನಾದನು. ಗುರು ಶುಶ್ರೂಷೆ ಮಾಡುತ್ತಾ ಅಹಂಕಾರವನ್ನು ಪರಿತ್ಯಜಿಸಿದವನಾಗಿ ಜಿತೇಂದ್ರಿಯನಾಗಿ ಆತ್ಮ ಸಂಯಮದಿಂದ ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗುವ ಶಕ್ತಿಯನ್ನು ಗಳಿಸಿದನು. ತಪಶ್ಚರ್ಯದಿಂದ ತುಂಬ ಪುಣ್ಯ ಬರುತ್ತೆ. ನಾವು ಅನ್ಕೊತೀವಿ ಸುಮ್ಮನೆ ಹಿಂಗಿದ್ರೆ ಏನಾಗ್ತಂದರೆ ಎಷ್ಟು ತಪಸ್ಸು ಮಾಡಿದ್ರೆ ಅದಕ್ಕೆ ಪುಣ್ಯ ಉತ್ಪನ್ನ ಆಗ್ತಾ ಇರುತ್ತೆ. ಆ ಆಶ್ರಮದಲ್ಲಿ ಕೆಲವರು ಋಷಿಗಳು ಪಾಂಡುವನ್ನು ಸಹೋದರನೆಂದು, ಕೆಲವರು ಗೆಳೆಯನೆಂದು, ವೃದ್ಧರಾದ ಕೆಲವು ಋಷಿಗಳು ಮಗನೆಂದು ಭಾವಿಸಿದ್ದರು. ಪಾಂಡುವನ್ನು ಪ್ರೀತಿಸಿದವರೇ ಪ್ರೀತಿಸದೇ ಇರದೆಯವರು ಆಶ್ರಮದಲ್ಲಿ ಇರಲಿಲ್ಲ. ಪಾಂಡು ಕ್ಷತ್ರಿಯನಾಗಿದ್ದರೂ ಅನೇಕ ವರ್ಷಗಳ ಕಾಲ ಆಚರಿಸಿದ ಕಠಿಣ ತಪಸ್ಸಿನಿಂದ ಬ್ರಹ್ಮರ್ಷಿಯಂತೆಯೇ ವಿರಾಜಿಸಿದನು. ಯಾರೇ ಆಗಲಿ ಗುಣಗಳಿಂದ ಅವರು ಏನು ಅನ್ನೋದು. ವಿಶ್ವಾಮಿತ್ರನು ಕೂಡ ಹುಟ್ಟಿದ್ದು ರಾಜರ ಕುಲದಲ್ಲಿ ಹುಟ್ಟರು ಕೂಡ ಬ್ರಹ್ಮರ್ಷಿ ಆಗಿಬಿಡ್ತಾನೆ. ಸಾಧನೆಯಿಂದ ಒಳಗಡೆ ನಮ್ಮಲ್ಲಿರೋ ಗುಣಗಳ ಪರಿವರ್ತನೆಯಿಂದ ಆ ಥರ ಬದಲಾವಣೆ ಆಗಿಬಿಡ್ತಾನೆ. ಒಂದು ಅಮಾವಾಸ್ಯೆಯ ದಿನ ಆಶ್ರಮದಲ್ಲಿದ್ದ ಋಷಿ ಮಹರ್ಷಿಗಳೆಲ್ಲರೂ ಸೇರಿ ಬ್ರಹ್ಮನನ್ನು ನೋಡಲು ನಿಶ್ಚಯಿಸಿ ಪ್ರಯಾಣ ಸನ್ನದ್ಧರಾದರು. ಉತ್ತರಾಭಿಮುಖವಾಗಿ ಪ್ರಯಾಣ ಹೊರಟಿದ್ದ ಋಷಿ ಸ್ತೋಮವನ್ನು ಕಂಡು ಪಾಂಡು ನಮಸ್ಕರಿಸಿ ಎಲ್ಲಿಗೆ ಹೊರಟಿರುವಿರಿ ಎಂದು ವಿನೀತವಾಗಿ ಕೇಳಿದನು.
ಇಂದು ಬ್ರಹ್ಮನ ಆಸ್ಥಾನದಲ್ಲಿ ದೇವತೆಗಳು, ಮಹರ್ಷಿಗಳು, ಪಿತೃದೇವತೆಗಳು ಎಲ್ಲರೂ ಸೇರಿರುವರು. ನಾವೆಲ್ಲರೂ ಬ್ರಹ್ಮನನ್ನು ನೋಡುವ ಆಕಾಂಕ್ಷೆಯಿಂದ ಅಲ್ಲಿಗೆ ಹೊರಟಿರುವೆವು ಎಂದು ವೃದ್ಧ ತಪಸ್ವಿಗಳೊಬ್ಬರು ಉತ್ತರಿಸಿದರು. ಅಂಥ ಮಹಾಯೋಗಿಗಳಿರ್ತಾರೆ ಆ ಟಿಬೆಟ್ ಪ್ರಾಂತದಲ್ಲಿ. ಏನು ತಿನ್ನೋದಕ್ಕೇನು ಸಿಗೋದು, ಬರೀ ಐಸು ಗುಹೆಗಳಲ್ಲಿ, ಐಸು ಮತ್ತು ಗುಹೆಗಳಿರುತ್ತೆ. ಅವರು ಆಹಾರವನ್ನು ಗೆದ್ದುಬಿಟ್ಟಿರ್ತಾರೆ. ಈಗಲೂ ಕೂಡ ಎಷ್ಟೋ ಜನ ಇದ್ದಾರೆ ಆ ಥರ. ಅವ್ರಿಗೆ ನೀರು, ಆಹಾರ ಕೂಡ ಬೇಕಾಗಿರೋದಿಲ್ಲ. ಆ ಕೇಸರಿ ಮುದ್ರೆಯನ್ನು ಅಭ್ಯಾಸ ಮಾಡಿಕೊಂಡು ಆ ಥರ ಅಭ್ಯಾಸಗಳು ಮಾಡ್ಕೊತಾ ಇರ್ತಾರೆ. ಹಿಮಾಲಯದಲ್ಲಿ ಒಂದು 16,000 ಫೀಟ್ ತನಕನೇ ಅಷ್ಟೇ ಏನಾದರೂ ಹಸಿರು ಬಸಿರು ಕಾಣಿಸೋದು. ಸ್ವಲ್ಪ ಈಗ 4,000 ಫೀಟ್ 6,000 ಫೀಟ್ ತನಕ ಮೇಲೆ ಹೈಟ್ಗೆ ಹೋದ್ಮೇಲೆ ದೊಡ್ಡ ದೊಡ್ಡ ಮರಗಳಿರೋದಿಲ್ಲ, ಎಲ್ಲ ಸಣ್ಣ ಸಣ್ಣ ಮರಗಳಿರುತ್ತೆ. ಮತ್ತು 8,000 ಫೀಟ್ ಹಂಗೆ ಹೋದ್ರೆಗನ ಮತ್ತೆ ಕೇವಲ ಅದು ಭೋಜ ಪತ್ರ ಅನ್ನೋ ಒಂದು ಮರಗಳು ಬರ್ತವೆ. ಆ ಮರಗಳು ಆ ದಿಮ್ಮಿಗೆ ಅದು ಬ್ರೌನ್ ಕಲರ್ ಪೇಪರ್ ಥರ ಹಾವಿನ ಪೊರೆ ಹೆಂಗೆ ತೆಗೆಯುತ್ತೋ ಹಂಗೆ ಬರ್ತಾ ಇರ್ತವೆ. ಪೇಪರ್ ಥರದ್ದು ಗಟ್ಟಿ ಪೇಪರ್ ಇದ್ದಂಗೆ ಇರ್ತವೆ. ಅದರಲ್ಲೆಲ್ಲ ಮಹಾಭಾರತ ಇಂಥ ಗ್ರಂಥಗಳೆಲ್ಲ ಅದರಲ್ಲೇ ಬರಿತಾ ಇರ್ತಿತ್ತು. ಫುಲ್ಲು ಸ್ಟ್ರಾಂಗ್ ಇರುತ್ತೆ ಅದು. ಅವೆಲ್ಲ ನಾನು ತಗೊಂಡು ಬಂದಿದ್ದೆ. ಅದು ಮತ್ತು ಸ್ವಲ್ಪ ಮೇಲೆಗೆ ಹೋಗ್ಬಿಟ್ರೆ ದೊಡ್ಡ ಮರಗಳು ಬರೋದೇ ಇಲ್ಲ. ಎಲ್ಲ ಅಷ್ಟೇ 3 ಫೀಟು 4 ಫೀಟ್ ಇರೋವಂಥ ಗಿಡಗಳಿರ್ತವೆ. ಇನ್ನು ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ರೆ ಮತ್ತೆ ಅಷ್ಟು ಇಲ್ಲ. ಕೆಳಗಡೆ ವ್ಯಾಲಿ ಆಫ್ ಫ್ಲವರ್ಸ್ ಅಂತಾರೆ. ಎಷ್ಟೋ ಲಕ್ಷಾಂತರ ಕಲ್ಲರು, ಲಕ್ಷಾಂತರ ವೆರೈಟಿಯಾದ ಹೂಗಳು. ನೋಡಿದ್ರಾಗ ಯಾವುದೋ ಸ್ವರ್ಗಕ್ಕೆ ಬಂದುಬಿಟ್ಟಿದ್ದೀವ ಅನ್ನೋ ಥರ ಭ್ರಾಂತಿ ಆಗುತ್ತೆ. ಅಷ್ಟು ವೆರೈಟಿ ಹೂಗಳಿರ್ತವೆ. ಅದಾದ ಮೇಲೆ ಮತ್ತೆ ಇನ್ನು ಏನು ಗಿಡಗಳಿರೋದಿಲ್ಲ. ಸ್ವಲ್ಪ ಪಾಚಿ ಥರ ಗ್ರೀನ್ ಕಲರಾಗಿ ಹಸಿರಾಗಿ ಸ್ವಲ್ಪ ಪಾಚಿ ಥರ ಕಾಣಿಸುತ್ತೆ. ಅದಾದಮೇಲೆ ಇನ್ನು ಅಷ್ಟೇ. ಇನ್ನು ಗ್ಲೇಸಿಯರ್ಸ್ ಸ್ಟಾರ್ಟ್. ಐಸು ಕಲ್ಲು ಬಿಟ್ಟರೆ ಇನ್ನು ನಿನಗೆ ಮಣ್ಣು ಕೂಡ ಕಾಣಿಸೋದಿಲ್ಲ ಮೇಲ್ಗಡೆ. ಆ ಥರ ಇರುತ್ತೆ ಪ್ರದೇಶ. ಇನ್ನು ಹಂಗೆ ಮೇಲ್ಗಡೆ ಅಂಥ ಆ ಸ್ಥಾನದ ಮೇಲ್ಗಡೆ ಹೋಗ್ಬೇಕಂದ್ರೆ ಸಾಮಾನ್ಯ ಹಸಿವು ಬಾಯಾರಿಕೆನ ಗೆಲ್ಲದೇ ಇದ್ದವರು ಅಂಥ ಜಾಗದಲ್ಲಿ ಹೆಚ್ಚು ಇರೋದಕ್ಕಾಗೋದಿಲ್ಲ. ಯಾಕಂದರೆ ಆ ಹೈಟಿಗೆ ಕೆಳಗಡೆಯಿಂದ ಯಾರು ಸಾಮಾನಾಗಿ ತೊಗೊಂಡೋಗಿ ಕೊಡ್ತಾರೆ. ಕೆಳಗಡೆ ಆದರೆ ಯಾರೊಬ್ಬರು ಭಿಕ್ಷೆ ಕೊಡ್ತಾರೆ, ತಗೊಂಡಿದ್ದೆ ತಿನ್ನಪ್ಪ ಅಂತಾರೆ. ಆ ಥರದಿಂದ ಅಷ್ಟು ಹೈಟಿಗೆ ಹೋಗೋರು ತುಂಬ ಉತ್ತಮ ತಪಸ್ವಿಗಳಾದವರು ಅಂಥವರೇ ಅಲ್ಲಿ ಹೋಗೋದಕ್ಕಾಗುತ್ತೆ. ಅಂಥ ಹೈಟಲ್ಲಿ ಇರ್ತಾರೆ ಕೆಲವರು. ಕರ್ನಾಟಕದಾತನೇ ಒಬ್ಬ ಮಾತಾಜಿ ಅಲ್ಲಿ ಗಂಗೋತ್ರಿನಲ್ಲಿ ತಪೋವನ ಅಂತ ಮೇಲ್ಗಡೆ ಬರುತ್ತೆ. ಒಂದೇ ಗುಹೆಯಲ್ಲಿ 9 ವರ್ಷ ಇದ್ಲು. ಮತ್ತು 6 ತಿಂಗಳು ಚಳಿಗಾಲದಲ್ಲಿ ಎಲ್ಲ ಮುಚ್ಚೋಗ್ಬಿಡುತ್ತೆ. ದಾರಿಗಳೆಲ್ಲ ಹೋಗೋದು ಬರೋದು ಏನು ನಡೆಯೋದಿಲ್ಲ. ಗುಹೆ ಒಳಗಡೆನೇ ಇರಬೇಕು. ಕುಡಿಯೋದಕ್ಕೆ ನೀರು ಕೂಡ ಎಲ್ಲ ಐಸ್ ಆಗಿಬಿಟ್ಟಿರುತ್ತೆ. ಬಿಸಿ ಮಾಡಿಕೊಂಡು ನೀರು ಕುಡಿಬೇಕು. ಅಂಥ ಸಮಯದಲ್ಲೂ ಕೂಡ ಆಕೆ ಅಲ್ಲೇ ಇರ್ತಾಯಿದ್ಲು. ಆಕೆಗೆ ಮಿಲ್ಟ್ರಿಯವರು ಅಲ್ಲಿ ಕ್ಯಾಂಪ್ಗಳಿರ್ತವೆ. ಅವ್ರು ಆವಾಗ ಹೋಗಿ ಚೆಕ್ ಮಾಡ್ಕೊಂಬರ್ತಾಯಿದ್ರು, ಬದುಕಿದ್ದಾಳೆ ಸತ್ತಿದ್ದಾಳೆ ಅಂದ್ಬಿಟ್ಟು. ಮತ್ತು ಆಕೆ ಕೆಳಗಡೆ ಬಂದ ಮೇಲೆ ಮತ್ತೆ ಅಲ್ಲಿ ಯಾರಿಗೂ ಪರ್ಮಿಷನ್ ಕೊಡಲಿಲ್ಲ. ತುಂಬ ಕಠಿಣವಾದ ಪ್ಲೇಸು ಅಂದ್ಬಿಟ್ಟು ಅದು ತಪೋವನದಲ್ಲಿ. ಆ ಥರ ಇರ್ತಾರೆ ತಪಸ್ವಿಗಳು, ಮನಸ್ಸು ಮಾಡಿದವರು. ಅಂಥ ಹಿಮಾಲಯದಲ್ಲಿ ಅಂಥ ಜಾಗದಲ್ಲಿ 3 ವರ್ಷ ಇದ್ದು ಬಂದರೆ ಸಾಕು. ಮತ್ತು ಕೆಳಗಡೆ ಬಂದರೆ ಅವರು ದೊಡ್ಡ ಸಿದ್ಧಪುರುಷರಾಗ್ಬಿಟ್ಟಿರ್ತಾರೆ. ಕೇವಲ ಅಲ್ಲಿದ್ದರೆ ಸಾಕು, ಎಷ್ಟೋ ಸಿದ್ಧಿಗಳು ಬಂದುಬಿಡ್ತವೆ ಆ ಪ್ಲೇಸಲ್ಲಿ. ಅಂಥ ಕ್ಷೇತ್ರ ಅದು. ಅಲೌಕಿಕವಾದ ಅನುಭವಗಳು. ನನಗೊಬ್ಬ ಸಾಧು ಸಿಕ್ಕಿದ್ದ. ನಾನು ಕೂಡ ನೋಡಿದೆ ಆತನ ಬೆಳಗ್ಗೆ ಹೊತ್ತು ಆತನ ಗುಹೆಯಲ್ಲಿದ್ದೆ ನಾನು ಒಂದು ದಿವಸ ಉತ್ತರ ಕಾಶಿನಲ್ಲಿ. ಬೆಳಗ್ಗೆ ಏನಾದರೂ 3 ಗಂಟೆಗೆ ಹೇಳೋದು ಸ್ವಲ್ಪ ಲೇಟ್ ಆಗಿಬಿಟ್ರೆ ದೇವತೆಗಳು ಬಂದು ಎಬ್ಬಿಸ್ತಾರೆ ಆತನ. ಎದ್ದೇಳು ಅಂತಾರೆ. ಹೆದರ್ಕೊಂಡು ಎದ್ದೇಳ್ತಾನೆ ಆತ. ಫಸ್ಟ್ ದಿವಸ ಹೇಳಿದೆ ನಾನೇನೋ ಭ್ರಾಂತಿ ಪಡ್ತಾ ಇದ್ದಾನೆ ಏನೋ ಅಂದ್ಕೊಂಡೆ. ಮತ್ತು ಜೊತೆಯಲ್ಲಿ ಮಲಗಿದಾಗ ಗೊತ್ತಾಯಿತು, ಇಲ್ಲ ಇವನಿಗೆ ದರ್ಶನ ಆಗ್ತಾಯಿದೆ, ಆಕಾಶವಾಣಿ ಕೇಳ್ತಾಯಿದೆ ದೇವತೆಗಳದ್ದು ಅಂದ್ಬಿಟ್ಟು. ನೇಪಾಳಿಂದ ಬಂದಿದ್ದ ಆತ, ಗುಹೆಯಲ್ಲೇ ಇರ್ತಾಯಿದ್ದ ಆತ. ಆ ಥರ ಅಲೌಕಿಕವಾದ ಅನುಭೂತಿಗಳೆಲ್ಲ ಇರ್ತವೆ ಆ ಸ್ಥಳದಲ್ಲಿ. ಆದ್ದರಿಂದ ಈಗ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ನೋಡಿ ಎಂಥ ತಪಸ್ಸುಗಳಿರ್ತಾರೆ ಅಂದರೆ ಅವರು ಬ್ರಹ್ಮಲೋಕಕ್ಕೆ ಹೋಗಿ ವಾಪಸ್ ಬರೋಂಥ ತಪಸ್ಸುಗಳಿರ್ತಾರೆ ಅಂತ. ಪಾಂಡುವು ಸಹ ಬ್ರಹ್ಮನ ಸಭೆಯಲ್ಲಿ ನೋಡಲು ಅಭಿಲಾಷಿಸಿ ಪತ್ನಿಯರೊಡನೆ ಶತಶೃಂಗ ಪರ್ವತದಿಂದ ಉತ್ತರಾಭಿಮುಖವಾಗಿ ಋಷಿಸ್ತೋಮವನ್ನು ಹಿಂಬಾಲಿಸಿ ಹೊರಟನು. ಪತ್ನಿಯರೊಡನೆ ಬರುತ್ತಿರುವ ಪಾಂಡುವನ್ನು ನೋಡಿ ಉತ್ತರಾಭಿಮುಖವಾಗಿ ಮೇಲಕ್ಕೆ ಪ್ರಯಾಣ ಮಾಡುತ್ತಿದ್ದ ಮಹರ್ಷಿಗಳು ಅವನನ್ನು ಕುರಿತು ಹೇಳಿದರು. ನಮ್ಮಿ ಉತ್ತರ ದಿಕ್ಕಿನ ಪ್ರಯಾಣದಲ್ಲಿ ಪರ್ವತಾರೋಹಣ ಮಾಡುವಾಗ ಮಾನವರಿಗೆ ದಾಟಲು ಅಸಾಧ್ಯವಾದ ಅನೇಕ ದುರ್ಗದರಿಗಳನ್ನು ಕಾಣುತ್ತಿದ್ದೇವೆ. ಮತ್ತೊಂದೆಡೆಯಲ್ಲಿ ನೂರಾರು ದೇವ
ಸೌಧಗಳಿಂದ ದೇವಗಾನವನ್ನು ಕೇಳುತ್ತಿದ್ದೇವೆ. ದೇವತೆಗಳ ಗಂಧರ್ವಾಪ್ಸರೆಯರ ವಿಹಾರಗಳು, ಬಯಲು ಪ್ರದೇಶಗಳನ್ನು ಕಾಣುತ್ತಿದ್ದೇವೆ. ಕುಬೇರನ ಉದ್ಯಾನವನಗಳು ಸಮತಟ್ಟಿನಲ್ಲಿಯೂ ಹಳ್ಳ ದಿಣ್ಣೆಗಳಲ್ಲಿಯೂ ಪ್ರಸರಿತವಾಗಿವೆ. ಮಹಾನದಿ ನೀತಂಬಗಳು, ಗಹನವಾದ ಪರ್ವತದ ಗಹ್ವರಗಳು ಅಲ್ಲಲ್ಲಿ ಕಾಣುತ್ತಿವೆ. ಇನ್ನು ಮೇಲೆ ಹೋಗುತ್ತಿದ್ದಂತೆಲ್ಲ ಸಂಪೂರ್ಣವಾಗಿ ಮಂಜು ಕವಿದಿರುವುದೇ ಹೊರತು ಯಾವ ವಿಧವಾದ ವೃಕ್ಷಗಳೂ ಮೃಗ ಪಕ್ಷಿಗಳೂ ಇರುವುದಿಲ್ಲ. ನೋಡಿ, ಎಲ್ಲ ಡೀಟೇಲ್ಸ್ ನಾವು ಹೆಂಗೆ ನೋಡಿ ಬಂದು ಅಲ್ಲ, ಮಹಾಭಾರತದಲ್ಲಿ ಅದೇ ವರ್ಣನೆ ಇದೆ. ದಾಟಲು ಅಸಾಧ್ಯವಾದ ದುರ್ಗಮವಾದ ದರಿಗಳಿವೆ, ಅವುಗಳನ್ನು ಪಕ್ಷಿಗಳು ಕೂಡ ದಾಟಲಾರವು. ನಾವು ಹೋಗಿದ್ದಾಗ ನಮ್ಮ ಜೊತೆ ಜರ್ಮನ್ನವರು ಇದ್ದರು, 9 ಜನ ಇದ್ವಿ. ನಾವು ಟೆಂಟ್ಗಳು ತಗೊಂಡು ಹೋಗಿದ್ವಿ. ಐಸ್ ಮೇಲೇ ಟೆಂಟ್ ಹಾಕ್ಕೊಂಡ್ವಿ. ಅವೆಲ್ಲ ವಾಟರ್ ಪ್ರೂಫ್ ಇತ್ತು, ಸ್ಲೀಪಿಂಗ್ ಬ್ಯಾಗ್ಗಳೆಲ್ಲ. ಆವತ್ತು ಹುಣ್ಣಿಮೆ ದಿವಸ, ಇದೇ ಶ್ರಾವಣ ಹುಣ್ಣಿಮೆ ದಿವಸನೇ ಹೋಗಿದ್ವಿ. ನಮಗೆ ಗೊತ್ತಿಲ್ಲ ಅವತ್ತು ಹುಣ್ಣಿಮೆ ಅಂತ. ಚಂದ್ರನು ಎಷ್ಟು ದೊಡ್ಡದಾಗಿ ಕಾಣಿಸ್ತಾನಂದರೆ ಆ ಗರ್ಭಗುಡಿಗಿಂತ ಇನ್ನೂ ದೊಡ್ಡದಾಗಿ ಕಾಣಿಸ್ತಾನೆ. ಅಷ್ಟು ದೊಡ್ಡ ಸೈಜ್. ಕೈಯಲ್ಲಿ ಹಿಂಗೆ ಸ್ವಲ್ಪ ಮೇಲೆ ಹೋದರೆ ಕೈಯಲ್ಲಿ ಮುಟ್ಕೋಬೋದೇನೋ ಅನಿಸುತ್ತೆ. ಅಷ್ಟು ದೊಡ್ಡ ಸೈಜಲ್ಲಿ ಕಾಣಿಸ್ತಾನೆ ಚಂದ್ರನ ಹಿಮಾಲಯದಲ್ಲಿ. ವಿಚಿತ್ರವಾಗಿ ಫುಲ್ಲು ಕೆಳಗಡೆ ಎಲ್ಲ ವೈಟ್ ಗ್ಲೇಸಿಯರು, ಮೇಲುಗಡೆ ಚಂದ್ರನು ಯಾವುದೋ ವಿಚಿತ್ರ ಲೋಕಕ್ಕೆ ಬಂದುಬಿಟ್ಟಿದ್ದೀವೇನೋ ಅನಿಸ್ಬಿಡುತ್ತೆ. ಅಷ್ಟು ಒಳ್ಳೆಯ ದೃಶ್ಯ ಅದು. ಮತ್ತು ಮಲಗಿದ್ದಾಗ ಮೇಲುಗಡೆ ಪಕ್ಷಿಗಳು ಬರ್ತವೆ, ತುಂಬ ಸುಂದರವಾದ ದೊಡ್ಡ ಪಕ್ಷಿಗಳು. ಅವ್ರ ಸೌಂಡೇ ಡಿಫ್ರೆಂಟು. ಅಲ್ಲಿನ ಪೋಟರ್ಸ್ ಹೇಳಿದ್ರು, ಸ್ವಾಮೀಜಿ ಇವರು ದೇವತೆಗಳು, ದೇವತಾ ಪಕ್ಷಿಗಳು ಅಂತ. ಅದು ಹೇಳೋಕ್ಕಾಗೋದಿಲ್ಲ ಯಾರ್ಯಾರು ಯಾವ್ಯಾವ ರೂಪದಲ್ಲಿರ್ತಾರೆ, ವಿಚಿತ್ರಗಳು ಅಂದ್ಬಿಟ್ಟು ಅಲ್ಲಿ. ಹೀಗಿರುವಾಗ ಮಾನವರಿಗೆ ದಾಟಲು ಹೇಗೆ ತಾನೇ ಸಾಧ್ಯವಾದೀತು? ಅಲ್ಲಿಗೆ ಪ್ರವೇಶಿಸಲು ವಾಯುವಿಗೆ, ತಪೋನಿಷ್ಠರಾದ ಮಹರ್ಷಿಗಳಿಗೆ ಮತ್ತು ಸಿದ್ಧಚಾರಣೀಯರಿಗೆ ಮಾತ್ರವೇ ಸಾಧ್ಯವಿದೆ. ಇಂತಹ ದುರ್ಗಮ ಪ್ರದೇಶವನ್ನು ಕೋಮಲಾಂಗಿಯರಾದ ಈ ರಾಜಕುಮಾರಿಯರು ಹೇಗೆ ದಾಟಿದರು? ಯಾತನೆ ಎಂದರೆ ಏನೆಂಬುದನ್ನೇ ತಿಳಿಯದ ಇವರು ಪರ್ವತಾರೋಹದಿಂದುಂಟಾಗುವ ಸಂಕಟದಿಂದ ಕೆಳಗೆ ಬೀಳದಿರುವರೇ? ತುಂಬ ಕಷ್ಟ ಆಗುತ್ತೆ. ಮೇಲೆ ಹಿಮಾಲಯದಲ್ಲಿ ಹತ್ತೋದು, ಆಕ್ಸಿಜನ್ ಕಡಿಮೆ ಇರುತ್ತೆ ಮೇಲುಗಡೆ. ಸ್ವಲ್ಪ ದೂರ ಹೋದರೆ ಸಾಕು, ಸುಸ್ತಾಗುತ್ತೆ. ಸುಮಾರು ಒಂದು 1000 ಜಾಗದಲ್ಲಿ ಕೂತ್ಕೊಂಡು ಹೋಗಬೇಕಾಗುತ್ತೆ. ಹಂಗೆ ಕಂಟಿನ್ಯೂಸ್ಸಾಗಿ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸುಮ್ಮನೆ ಸುಸ್ತಾಗ್ತಾ ಇರುತ್ತೆ ಅಲ್ಲಿ. ಮತ್ತು ಗ್ಲೇಸಿಯರ್ಸ್ ಎಷ್ಟು ಗಟ್ಟಿಯಾಗಿರ್ತಾವಂದರೆ ಒಂದು ಸುಸ್ತು, ಆಕ್ಸಿಜನ್ನೇ ಕಡಿಮೆ ಇರುತ್ತೆ ಅಲ್ಲಿ. ಯಾತನೆ ಅಂದರೆ ಮತ್ತೆ ರಾಜಕುಮಾರಿರಾದ ಇವರು ಇಂತಹ ದಾರುಣವಾದ ದುಃಖವನ್ನು ಅನುಭವಿಸಲು ಅರ್ಹರಾಗುವುದಿಲ್ಲ. ಆದ್ದರಿಂದ ನೀನು ಪತ್ನಿ ಸಮೇತನಾಗಿ ನಮ್ಮನ್ನು ಅನುಸರಿಸಿ ಬರಬೇಡ. ಪಾಂಡವು ಈ ಥರ ಅವ್ರ ಋಷಿಗಳು ನಮ್ಮ ಹಿಂದ್ಗಡೆ ಬರಬೇಡಪ್ಪ, ಈ ರಾಜ್ಕುಮಾರ್ ನೀನೇನೋ ಸ್ವಲ್ಪ ಗಟ್ಟಿ ಮನುಷ್ಯ ಬಂದುಬಿಡ್ತೀವಿ, ಹೆಣ್ಣುಮಕ್ಳ ಬಗ್ಗೆ ಯೋಚನೆ ಮಾಡು, ಹೆಂಗೆ ಹತ್ತಕ್ಕಾಗುತ್ತೆ ಈ ಬೆಟ್ಟಗಳು ಅವು ಇವು ಎಲ್ಲ ಅಂದ್ಬಿಟ್ಟು. ಮತ್ತು ಮಹಾಭಾಗರೇ, ತಾವು ಹೇಳುವುದು ನಿಶ್ಚಯ. ಮಕ್ಕಳಿಲ್ಲದವರಿಗೆ ಸ್ವರ್ಗ ಪ್ರವೇಶವು ಹೇಗೆ ತಾನೇ ಲಭಿಸಿತು? ನಾನು ಅಪುತ್ರವಂತನಾಗಿರುವೆನು. ಮಹರ್ಷಿಗಳೇ, ನಾನು ಬಹಳ ದುಃಖದಿಂದ ಹೇಳುವೆನು, ದಯವಿಟ್ಟು ಲಾಲಿಸಿರಿ. ನಾನು ಪಿತೃಋಣವನ್ನು ತೀರಿಸದಿರುವುದೇ ನನ್ನ ಇಂದಿನ ದುಃಖಕ್ಕೆ ಕಾರಣವಾಗಿದೆ. ನಾನು ಅಪುತ್ರವಂತನಾಗಿ ಪ್ರಾಣತ್ಯಾಗ ಮಾಡಿದರೆ ನನ್ನ ಪಿತೃವರ್ಗದವರೆಲ್ಲರೂ ವಿನಾಶ ಹೊಂದುವರು, ಅವರಿಗೆ ಸದ್ಗತಿಯೂ ಸಿಕ್ಕಲಾರದು. ಮಾನವನು 4 ಋಣಗಳನ್ನು ಹೊತ್ತು ಹುಟ್ಟುವನು: ಪಿತೃಋಣ, ದೇವಋಣ, ಋಷಿಋಣ ಮತ್ತು ಮಾನವ ಋಣ. ಈ 4 ಋಣಗಳನ್ನು ತೀರಿಸಲಿಲ್ಲ ಅಂದರೆ ಮತ್ತೆ ವಾಪಸ್ ಬರಬೇಕಾಗುತ್ತೆ. ಇವೇ ಆ 4 ಋಣಗಳು. ಇವುಗಳನ್ನು ತೀರಿಸುವುದು ಮಾನವನ ಮುಖ್ಯ ಕರ್ತವ್ಯ. 4 ಋಣಗಳನ್ನು ಸಕಾಲದಲ್ಲಿ ತೀರಿಸದಿದ್ದರೆ ಅವನಿಗೆ ಒಳ್ಳೆಯ ಲೋಕಗಳು ಲಭಿಸುವುದಿಲ್ಲವೆಂದು ಧರ್ಮಜ್ಞರು ಹೇಳುತ್ತಾರೆ. ಯಜ್ಞಯಾಗಾದಿಗಳನ್ನು, ಹೋಮ ಹವನಗಳನ್ನು ಮಾಡಿ ದೇವಋಣವನ್ನು ತೀರಿಸಬೇಕು. ಅಧ್ಯಯನ, ಯಜ್ಞಯಾಗಾದಿಗಳು ಎಲ್ಲಿ ಮಾಡ್ತಾಯಿದ್ದಾರೆ? ಯಾಗ ಯಜ್ಞಗಳನ್ನೋದು ಏನೂ ಇಲ್ಲ. ಅಧ್ಯಯನ, ಅಧ್ಯಾಪನಗಳನ್ನು, ತಪಸ್ಸನ್ನು ಮಾಡಿ ಋಷಿ ಋಣವನ್ನು ತೀರಿಸಬೇಕು. ನಮ್ಮ ಗುರುಗಳು ಇದೇ ಗುರುದಕ್ಷಿಣೆ ಕೇಳಿದ್ದು, ಪರಂಪರೆಯ ಋಣನ ತೀರಿಸು. ನಾನು ಹಿಂಗೆ ಪರಿವ್ರಾಜಕ ಜೀವನಕ್ಕೆ ಶಾಸ್ತ್ರ ಎಲ್ಲ ಹೋದ ಮೇಲೆ ನರ್ಮದಾ ಪರಿಕ್ರಮಕ್ಕೆ ಹೋಗ್ಬೇಕಂತಿದ್ದೆ. ಈ ಆಶ್ರಮಗಳು ಇವೆಲ್ಲ ಏನೂ ಇರಲಿಲ್ಲ ನಮಗೆ. ಎಲ್ಲ ನೋಡಿಬಿಟ್ಟಿದ್ದೆ ಮುಂಚೆನೇ ಸಮಸ್ಯೆಗಳಂದ್ಬಿಟ್ಟು. ಆದರೆ ಗುರುಗಳಿದೆ ಋಷಿ ಋಣ ಇದು. ಮತ್ತು ಪರಂಪರೆ ನಡಿಬೇಕಲ್ಲ.
ಅಂತ. ಮಕ್ಕಳನ್ನು ಪಡೆದು ಪಿತೃದೇವತೆಗಳಿಗೆ ಶ್ರಾದ್ದಾದಿಗಳನ್ನು ಮಾಡಿ ಪಿತೃಋಣವನ್ನು ತೀರಿಸ್ಕೋಬೇಕು. ಮಕ್ಕಳು ಹುಟ್ಟಿ ಮತ್ತು ನೆಕ್ಸ್ಟು ಮುಂದುವರೆಸ್ದ್ರಾಗ ನಿಮ್ಮ ಪಿತೃಗಳು ತಾತ ಮುತ್ತಾತಂದ್ರೆ ಅವ್ರ ಪಿತೃಲೋಕದಲ್ಲಿರ್ತಾರಲ್ಲ ಅವ್ರಿಗೆಲ್ಲ ಉದ್ಧಾರ ಆಗ್ತಾ ಇರುತ್ತೆ. ಮತ್ತು ಅವ್ರ ಆಶೀರ್ವಾದ ಕೂಡ ಮಾಡ್ತಾರೆ. ಪ್ರಾಣಿ ಮಾತ್ರಕ್ಕೆ ಸ್ವಲ್ಪವಾದರೂ ತೊಂದರೆಯನ್ನು ಕೊಡದೆ ಭೂತ ದಯೆಯಿಂದ ಜೀವಿಸುತ್ತಾ ಮಾನವರು ಋಣವನ್ನು ತೀರಿಸಬೇಕು. ಸಮಾಜಕ್ಕೂ ಅಷ್ಟೇ, ಸಮಾಜಕ್ಕೂ ನಾವು ಋಣಪಡೆ ಆಗಿರ್ತೀವಿ. ಎಷ್ಟೋ ಸಲ ಸಣ್ಣ ಮಕ್ಕಳು ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಬೆಳೆದವರು ಪ್ರಾಣಿಗಳ ಥರ ಬೆಳೀತಾರೆ. ಈ ಸಮಾಜದಲ್ಲಿ ಅನಾಥರಾದರೂ ಕೂಡ ಅವ್ರು ಬೆಳೆದ್ರು ಕೂಡ ಒಳ್ಳೆ ಅನಾಥ ಆಶ್ರಮದಲ್ಲಿ ಬೆಳೆದವರು ಕೂಡ CMಗಳು PMಗಳಾಗಿದ್ದಾರೆ. ಸಮಾಜದಲ್ಲಿದ್ದರೆ ಸಮಾಜದಿಂದ ಕೂಡ ಎಷ್ಟೋ ನಾವು ಕಲ್ತಿರ್ತೀವಿ. ಅದಕ್ಕೆ ಸಮಾಜಕ್ಕೆ ಋಣಪಡೆ ಆಗಿರ್ತೀವಿ. ಸಮಾಜ ಋಣನ ತೀರಿಸ್ಕೋಬೇಕು. ನಾನು ಋಷಿ ದೇವ ಮನುಷ್ಯರು ಋಣಗಳಿಂದ ಮುಕ್ತನಾಗಿದ್ದೇನೆ, ಆದರೆ ಪಿತೃಋಣದಿಂದ ಮಾತ್ರ ಮುಕ್ತನಾಗಿರುವುದಿಲ್ಲ. ಇದರಿಂದ ನಾನು ಬಹಳವಾಗಿ ಪರಿತಪಿಸುತ್ತಿದ್ದೇನೆ. ಮಾನವನು ಪುತ್ರವಂತನಾದರೆ ಪಿತೃಋಣದಿಂದ ಪಾರನಾಗುವನು. ಮಕ್ಕಳನ್ನು ಪಡೆದು ಪಿತೃಋಣವನ್ನು ತೀರಿಸುವುದಕ್ಕಾಗಿಯೇ ಅನೇಕ ಮಹಾತ್ಮರು ಯತ್ನಿಸುವರು. ನಾನು ತಂದೆಯ ಕ್ಷೇತ್ರದಲ್ಲಿ ಮಹರ್ಷಿಯಿಂದ ಹುಟ್ಟಿ ನಮ್ಮ ತಂದೆಯು ಪುತ್ರವಂತನಾದಂತೆ ನನ್ನ ಕ್ಷೇತ್ರದಲ್ಲಿ ಮಕ್ಕಳಾಗಿ ನಾನು ಪುತ್ರವಂತನಾಗುವ ಯೋಗ್ಯವಿದೆಯೇ? ದಯಮಾಡಿ ತಿಳಿಸಿರಿ. ಫಸ್ಟ್ ನನಗೆ ಮಕ್ಕಳಾಗ್ತಕ್ಕ ದಯಮಾಡಿ ತಿಳಿಸಿರಿ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರವಾಗಿ ನಾಳೆ ಅವರು ಹೇಳ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.